ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS KS ಯೂಟ್ಯೂಬ್ ಚಾನಲ್. ನೋಡಿ, ಭಾಳ ದಿನಗಳಿಂದ ನಿಮಗೆ ಹೇಳ್ತಾ ಇದ್ದೆ ನಾನು, ಈ ಒಂದು ಕ್ವಾಲಿಫೈಯಿಂಗ್ ಕನ್ನಡ KPSC ಅವರು ನಡೆಸುವಂಥ ಈ ಒಂದು ಕ್ವಾಲಿಫೈಯಿಂಗ್ ಕನ್ನಡ ಒಂದು ಪೂರ್ತಿ ಪೇಪರ್ನ ನಾನು ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ್. ಸೊ ಅದರ ಪ್ರಕಾರನೇ ನಾನು ನಿಮಗೆ ಇವತ್ತು ಫಸ್ಟ್ 2 ಸೆಗ್ಮೆಂಟ್ ಏನಿದ್ದಾವೆ ಇವುಗಳ ಬಗ್ಗೆ ಮಾತಾಡಬೇಕು ಅಂತ ಇದೆ. ನೋಡಿ, ಒಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ, KPSC ಕನ್ನಡ ಎಕ್ಸಾಮ್ ಒಳಗೆ ಏನೇನಿರುತ್ತೆ ಅಂತ. ಇವತ್ತು ನಾನು ಒಂದೊಂದಾಗಿ ಬಿಡಿಸಿ ತೋರಿಸ್ಬೇಕು ಅಂತ ನನ್ನ ಪ್ಲ್ಯಾನ್ ಇದೆ ಫ್ರೆಂಡ್ಸ್. ಬಟ್ ಎಲ್ಲವನ್ನೂ ಕೂಡ ಒಂದೇ ಕ್ಲಾಸ್ ಒಳಗೆ ಬಿಡಿಸಿದರೆ ನಿಮಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದೊಂದು ಸೆಗ್ಮೆಂಟ್ನ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೇಲಿಂದ ಹೇಳಿದರೆ ನೀವು ಪಾಸ್ ಆಗೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್, ಇಟ್ಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಬೆಟರ್ ನಾನು ಹೇಳೋದನ್ನು ಸರಿಯಾಗಿ ಕೇಳ್ರಿ. ಯಾವ ಥರ ನೀವು ಪ್ರಿಪೇರ್ ಮಾಡಿದರೆ ಕನ್ನಡ ಎಕ್ಸಾಮ್ ಕೆಲವೊಬ್ಬರಿಗೆ ಬಹಳನೇ ಟಫ್ ಅಂತ ಯಾರಿದ್ದೀರಾ, ಮತ್ತು ಈವನ್ ಏನೂ ಗೊತ್ತೇ ಇಲ್ಲದವ್ರು ಫಸ್ಟ್ ಟೈಮ್ ಯಾರು ಬರೀತಿದ್ದೀರಾ ಅವರು ನಾನು ಹೇಳೋದನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಟು ಸರಿಯಾಗಿ ಕೇಳ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಸೆಗ್ಮೆಂಟ್ A ಸೆಕ್ಷನ್ ಇದೆ ಈ ಒಂದು ಕಡ್ಡಾಯ ಕನ್ನಡದಲ್ಲಿ. ನಿಮಗೆ ಇಲ್ಲಿ ಏನು ಕೇಳ್ತಿದ್ದಾರೆ, ಕೆಳಗಿನ ಯಾವುದಾದರೂ ಒಂದು ವಿಷಯದ ಬಗ್ಗೆ ಸುಮಾರು 350 ಶಬ್ದಗಳಲ್ಲಿ ಒಂದು ಪ್ರಬಂಧವನ್ನು ಬರಿಬೇಕು ಅಂತ ನಿಮಗೆ ಕೇಳ್ತಿದ್ದಾರೆ ಫ್ರೆಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸೆಗ್ಮೆಂಟನ್ನು ನಾನು ನಿಮ್ಗೆ ಹೇಳ್ತೀನಿ. ಇದರೊಳಗೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ ನಿಮಗೆ, ABCD. ಈ ಒಂದು 4 ಆಪ್ಷನ್ಸಲ್ಲಿ ಒಂದು ಪ್ರಬಂಧವನ್ನು ನೀವು ಬರಿಬೇಕು. ನೋಡಿ, ಜಲ ಸುರಕ್ಷತೆ ಇವತ್ತು ಹೆಚ್ಚು ನ್ಯೂಸ್ ಒಳಗಿದೆ. ಓಕೆ, ಇದ್ರ ಬಗ್ಗೆನೂ ಕೂಡ ನೀವು ಬರಿಬೋದು. ಅಥವಾ ಸುದ್ದಿ ಮಾಧ್ಯಮಗಳ ಮೇಲೆ ನಿಯಂತ್ರಣ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಈ ಒಂದು ಪ್ರಬಂಧವನ್ನು ಹೆಂಗೆ ಬರಿಬೇಕು ಅಂತ ಹೇಳ್ತೀನಿ. ಅದಾದ ಮೇಲೆ ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಇಂಗ್ಲಿಷ್ ಮಾಧ್ಯಮ, ಓಕೆ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಚರಣೆ ಮತ್ತು ನಂಬಿಕೆ. ಓಕೆ, ಈ ಒಂದು 4 ಪ್ರಬಂಧಗಳನ್ನು ಈ ವಿಷಯದ ಮೇಲೆ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಹೀಗೇನೆ ನಿಮಗೆ ಒಂದು ದೇಶ ಒಂದು ಚುನಾವಣೆ ಕೇಳ್ಬೋದು, ಮಹಿಳಾ ಮೀಸಲಾತಿ ಕೇಳ್ಬೋದು, ವಾತಾವರಣದಲ್ಲಾಗುತ್ತಿರುವ ಬದಲಾವಣೆ ಅಂತ ಕೇಳ್ಬೋದು, ಖಾಸಗಿ ಕಂಪನಿಯಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿ ಕೊಡಬೇಕಾ ಅಂತ ಕೇಳ್ಬೋದು. ಓಕೆ, ಅಷ್ಟೇ ಅಲ್ಲ, ಒಳ ಮೀಸಲಾತಿ ಕೊಡಬೇಕಾ ಅಂತ ಕೇಳ್ಬೋದು, ನಮ್ಮ ಜೀವನದ ಮೇಲೆ ಮೊಬೈಲ್ ಬೀರುತ್ತಿರೋ ಪ್ರಭಾವ ಅಂತ ಕೇಳ್ಬೋದು. ಓಕೆ, ಮಕ್ಕಳ ಮೇಲೆ ಆನ್ಲೈನ್ ಶಿಕ್ಷಣದ ಪ್ರಭಾವ ಅಂತ ಕೇಳ್ಬೋದು, ಹೊಸ ಶಿಕ್ಷಣ ನೀತಿ ಅಂದರೆ ಏನು ಅಂತ ಕೇಳ್ಬೋದು, ಯಾವುದು ಬೇಕಾದ ಸಾಮಾಜಿಕ ಮಾಧ್ಯಮಗಳ ಹಾವಳಿ ಏನಾಗ್ತಾ ಇದೆ ಅಂತ ಕೇಳ್ಬೋದು. ಏನು ಬೇಕಾದರೂ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಫ್ರೆಂಡ್ಸ್. ಓಕೆ, ನಿಮಗೆ ಹೆಂಗೆ ಪ್ರಬಂಧ ಕೇಳಿ ಈ ಒಂದು ಪ್ರಬಂಧವನ್ನು ಹೇಗೆ ಬರಿಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಯಾವ ಟಾಪಿಕ್ ಮೇಲರೆ ಕೇಳ್ರಿ. ಓಕೆ, ಇದರೊಳಗೆ 2 ಪ್ರಬಂಧವನ್ನು ನಾನೇ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಸೋ ದ್ಯಾಟ್ ನಿಮಗೆ ಇದ್ರ ಮೇಲೆ ಕ್ಲಾರಿಟಿ ಬರಲಿ. 1 ದಿನ 2 ದಿನ ನಾನು 1 ದಿನ ಓನ್ಲಿ ಪ್ರಬಂಧಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅದು ಆದಮೇಲೆ ಪ್ರಿಸೈಸ್ ರೈಟಿಂಗ್ ಮತ್ತು ಟ್ರಾನ್ಸ್ಲೇಷನನ್ನು ಹೇಳ್ಕೊಡ್ತೀನಿ. ಗಾದೆ ಮಾತುಗಳನ್ನು ಕೂಡ ಹೇಳ್ಕೊಡ್ತೀನಿ. ಒಂದೊಂದಾಗಿ ಹೇಳ್ಕೊಡ್ತೀನಿ, ಸೋ ದ್ಯಾಟ್ ನಿಮಗೆ ಕ್ಲಾರಿಟಿ ಬರ್ತವೆ. ನಿಮಗೆ ಡೌಟ್ ಇದ್ದೀವನ್ನ ಮತ್ತಷ್ಟು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಭಾಳ ಜನ ಡೌಟ್ ಇದೆ ಏನಿದೆ ಅಂದರೆ CTI ಎಕ್ಸಾಮ್ ಇದ್ದಾಗ ನಾನು ಕನ್ನಡ ಪಾಸ್ ಆಗಿದ್ದೀನಿ, ಈಗ ಹೊಳ್ಳಿ ಬರಿಬೇಕಾ ಅಂತ ಏನಿದೆಯಲ್ಲ, ಒಂದು ಸರ್ತಿ ಪಾಸ್ ಆದರೆ ನೀವು ಈಗ 3 ವರ್ಷದವರೆಗೆ 3 ಇಯರ್ಸ್ವರೆಗೆ ಅದಕ್ಕೆ ವ್ಯಾಲಿಡಿಟಿ ಇದೆ. ಅಲ್ಲಿವರೆಗೂ ನೀವು ಹೊಳ್ಳಿ ಬರೆಯುವಂಥ ಅವಶ್ಯಕತೆ ಇಲ್ಲ. ನೀವು ಕನ್ನಡನ ಬರದೇ ಇಲ್ಲ ಇನ್ನುವರೆಗೆ ಅಂದರೆ ನೀವು ಕನ್ನಡನ ಬರಿಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಕನ್ನಡ ಎಕ್ಸಾಮ್ನ ಬರೆದು ಪಾಸ್ ಆಗಬೇಕಾಗುತ್ತೆ. ದಿಸ್ ಈಸ್ ಸಿಂಪಲ್ ಎಕ್ಸಾಮ್. ನೀವು ಆರಾಮಾಗಿ ಇದನ್ನು ಪಾಸ್ ಮಾಡೋದು ಫ್ರೆಂಡ್ಸ್. ಅದರೊಳಗೆ ಯಾರು ಇಂಗ್ಲೀಷ್ ಮೀಡಿಯಮದವರು ಇದ್ದೀರಾ, ಸ್ವಲ್ಪ ನಿಮಗೆ ಎಫರ್ಟ್ ಅವಶ್ಯಕತೆ ಇದೆ. ಆಮೇಲೆ ಯಾರು ಫಸ್ಟ್ ಟೈಮ್ ಬರೀತಿದ್ರು, ಐ ಥಿಂಕ್ ನೀವು ಕೂಡ ಏನೂ ತೊಂದರೆ ಇಲ್ಲದೆ ಪಾಸ್ ಹಾಕಿರ ಫ್ರೆಂಡ್ಸ್. ಬಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಈ ಒಂದು ಪ್ರಬಂಧಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಒಂದು ಪ್ರಬಂಧ ಪುಸ್ತಕ ಇದೆ. ಆ ಪುಸ್ತಕವನ್ನು ನೀವು ತೊಗೊಂಡ್ರೆ, ಹಲವಾರು ಜನ ಕೊಂಡ್ಕೊಂಡಿದ್ದೀರ ಆಲ್ರೆಡಿ. ನೀವು ಪ್ರಬಂಧ ಪುಸ್ತಕವನ್ನು ತೊಗೊಂಡ್ರೆ ಒಂದು ಐಡಿಯಾ ಬರುತ್ತೆ. ಯಾವ ಥರ ಪ್ರಬಂಧ ಅಂದರೆ ಏನು, ನಾವು ಪೂರ್ತಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಆ ಪುಸ್ತಕದೊಳಗೆ. ಹೆಂಗೆ ಬರಿಬೇಕು, ಹೆಂಗೆ ಪ್ರಾರಂಭ ಮಾಡಬೇಕು, ಹೆಂಗೆ ಪ್ರಬಂಧವನ್ನು ಎಂಡ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಯುತ್ತೆ. ಅದು KS ಮತ್ತು PSI ಅಭ್ಯರ್ಥಿಗಳಿಗೆ ಅವ್ರ ಸಂಬಂಧಿ ಅಂತಲೇ ಮಾಡಿದ್ದು. ಬಟ್ ನೀವು ಈವನ್ KS PSI ಬರೆಯೋದಿಲ್ಲ ಮುಂದೆ ಅಂದರೂ ಕೂಡ ಈ ಕಡ್ಡಾಯ ಕನ್ನಡದೊಳಗೆ ಪ್ರಬಂಧ ಬರೆಯೋ ವಿಧಾನವನ್ನು ಕಲಿಬೋದು ಫ್ರೆಂಡ್ಸ್. ಉಳ್ಕಿದ್ದನ್ನು ಲೆಟರ್ ರೈಟಿಂಗ್ ಹಿಡ್ಕೊಂಡು ಎಲ್ಲ ನಾ ಹೇಳ್ಕೊಡ್ತೀನಿ ಅಂತ ಹೇಳತ್ತೀನಿಲ್ಲೋ, ಬಟ್ ಅವಸರ ಮಾಡಬೇಡ್ರಿ. ನನಗೆ ಮೇಲಿಂದ ಹೇಳ್ಕೊಡೋಕ್ಕೆ ಬರೋದಿಲ್ಲ.
ಐ ಆಮ್ ಟೆಲ್ಲಿಂಗ್ ಯು, ನಾನು ಮಾಡಿರುವಂಥ ಒಂದು ಕ್ಲಾಸ್ ನಿಮಗೆ 100% ಉಪಯೋಗ ಆಗಬೇಕು, ಇಲ್ಲ ಅಂದರೆ ನಾನು ಕ್ಲಾಸ್ ಮಾಡೋದಿಲ್ಲ. ಓಕೆ, ನೀವು ನೋಡಿದ್ರು ಅಷ್ಟೇ, ನೋಡಲಿಲ್ಲ ಅಂದರೂ ಅಷ್ಟೇ. ನಾನು ಭಾಳ ಸರ್ತಿ ಹೇಳಿದ್ದೀನಿ, ವಿಡಿಯೋ ಲೈಕ್ ಮಾಡೋದು ಬರ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು ಬರ್ರಿ. ಯಾರೂ ಮಾಡೋದಿಲ್ಲ ಫ್ರೆಂಡ್ಸ್. ಓಕೆ, ಇದನ್ನೇ ನಾನು ನಿಮ್ಮ ಕಡೆಯಿಂದ ಎಷ್ಟೋ ದುಡ್ಡು ಕಿತ್ಕೊಂಡು ಮಾಡ್ಬೋದಿತ್ತು. ಓಕೆ, ಬೇಸಿಕ್ ಕನ್ನಡ ಹೇಳ್ಕೊಡ್ತೀನಿ, ನಮ್ಮ ಆ್ಯಪ್ ಒಳಗೆ ಬರ್ರಿ ಅಂತ, ನಮ್ಮದು ಆ್ಯಪು ಇದೆ. ನೋ, ನಾನು ಮಾಡ್ತಾ ಇಲ್ಲ, ನಿಮಗೆ ಉಪಯೋಗ ಆಗಲಿ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಓಕೆ, ಸೊ ನಾನು ಮಾಡಿರುವಂಥ ಪ್ರತಿಯೊಂದು ವಿಡಿಯೋದಲ್ಲಿನ ಕಂಟೆಂಟ್ನ ನೋಡ್ರಿ ನೀವು. ಓಕೆ, ಮೇಲಿಂದ ಮಾಡೋದಿಲ್ಲ. ಲಾಸ್ಟ್ಗೆ ಪ್ರಬಂಧ ಪುಸ್ತಕವನ್ನು ತೋರಿಸ್ತೀನಿ. ಓಕೆ, ಯಾರ್ಯಾರಿಗೆಲ್ಲ ಆ ಪ್ರಬಂಧ ಪುಸ್ತಕ ಬೇಕೋ ನಾನು ಈಗಲೇ ಹೇಳ್ತಾ ಇದ್ದೀನಿ, ಈಗಲೂ ಒಮ್ಮೆ ಹೇಳ್ತೀನಿ, ಆಮೇಲೆ ಒಮ್ಮೆ ಹೇಳ್ತೀನಿ. ನೀವು ನನ್ನ ನಂಬರ್ಗೆ ನಿಮ್ಮ ವಿಳಾಸವನ್ನು ಕಳಿಸ್ಬೋದು. ನಿಮ್ಮ ಮನೆ ಬಾಗಿಲಿಗೆ ಪ್ರಬಂಧವನ್ನು ನಾನು ಕಳಿಸ್ಕೊಡ್ತೀನಿ. 7892086178. ಯಾರು PSI ಎಕ್ಸಾಮ್ ಬರಿತಿದ್ರೋ, KS ಎಕ್ಸಾಮ್ ಬರಿತಿದ್ರೋ, ನೀವಂತೂ ತೆಗೆದುಕೊಳ್ಳೇಬೇಕಾದಂಥ ಒಂದು ಪುಸ್ತಕ. ನಿಮಗೆ ಪರಿವಿಡಿ ಕೂಡ ತೋರಿಸ್ತೀನಿ, ನೀವು ಆರಾಮಾಗಿ ವಿಚಾರ ಮಾಡಿ ತೊಗೋಬೋದು. ಆ್ಯಂಡ್ ಯಾರ್ಯಾರೆಲ್ಲ ಕಡ್ಡಾಯ ಕನ್ನಡ ಬರೆಯೋರಿದ್ದೀರಿ, ಈ ವಿಡಿಯೋ ನೋಡ್ರಿ. ಈ ವಿಡಿಯೋ ನೋಡಿದ ಮೇಲೆ ನಾನು ಪ್ರಬಂಧ ಹೇಳಿಕೊಡೋದ್ರ ಮೇಲೆ ನಿಮಗೆ ನಂಬಿಕೆ ಬಂದರೆ ತಗೊಳ್ಳಿ, ಇಲ್ಲ ಅಂದರೆ ಆಲ್ ದಿ ಬೆಸ್ಟ್. ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು ಫ್ರೆಂಡ್ಸ್. ಒಂದನೇದಾಗಿ ನೋಡಿ, ಯಾವ ಪ್ರಬಂಧ ಹೇಳ್ತಿದ್ದೀನಿ, ಸುದ್ದಿ ಮಾಧ್ಯಮಗಳ ಮೇಲೆ ನಿಯಂತ್ರಣ, ಆ ಒಂದು ಪ್ರಬಂಧವನ್ನು ಬರೆಯೋದನ್ನು ಹೇಳ್ತಾ ಇದ್ದೀನಿ ನಾನು. ಓಕೆ, ಒಂದನೇದು ಈ ಕ್ವಶನ್ ನಂಬರ್ ಹಾಕಬೇಕು. ಆಮೇಲೆ ಯಾವುದು B ಬರೀತಿದ್ರೋ, C ಬರೀತಿದ್ರೋ, A ಬರೀತಿರೋ, ಯಾವ ಪ್ರಬಂಧವನ್ನು ಬರೀತಿದ್ರಿ ನೀವು ಅದನ್ನು ಇಲ್ಲಿ ಹೇಳಬೇಕು ಫ್ರೆಂಡ್ಸ್. ನೋಡಿ, ಸುದ್ದಿ ಮಾಧ್ಯಮಗಳ ಮೇಲೆ ನಿಯಂತ್ರಣ B ಇದೆಯಾ, ಒಂದನೇ ಕ್ವಶನ್ ಒಳಗೆ B ಇದೆಯಾ, B ಅಂತ ಹಾಕಬೇಕಾ. ಎದಕ್ಕಂದರೆ ಯಾವ ಟಾಪಿಕ್ ಮೇಲೆ ಬರೀತಿದ್ದೀರಾ ಅಂತ ನಿಮಗೆ ಅವ್ರಿಗೆ ಗೊತ್ತಾಗಬೇಕು ತಾನೆ. ಒಂದನೇದು ಟಾಪಿಕ್, ಅಲ್ಲಿ ನಿಮಗೆ ಬುಕ್ಲೆಟ್ ಕೊಡ್ತಾರೆ ಒಂದು, ಆ ಬುಕ್ಲೆಟ್ ಒಳಗೆ ನೀವು ಈ ಪ್ರಬಂಧವನ್ನು ಬರಿಬೇಕು. ಓಕೆ, ಇಲ್ಲಿ ಸ್ಪೇಸ್ ಕೊಟ್ಟಿರ್ತಾರೆ, ಆ ಸ್ಪೇಸ್ ಒಳಗೆ ಬರಿಬೇಕು. ನಾನು ಹೇಳ್ತಾ ಇರುವಂಥ ಪ್ರಬಂಧ ಮೋರ್ ದೆನ್ 500 ವರ್ಡ್ಸ್ ಇದೆ ಫ್ರೆಂಡ್ಸ್. ನಾನು ಯಾಕೆ 500 ವರ್ಡ್ಸ್ ಇದೆ ಅಂದರೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಿಮಗೆ 500 ವರ್ಡ್ಸಿಂದ ಹೇಳಿದರೆ ನೀವು ಒಂದು 200-250 ವರ್ಡ್ಸಿಂದ ಬರಿಬೋದು. ಓಕೆ, ಅದನ್ನು ನಿಮ್ಗೆ ಜಸ್ಟ್ ತೋರಿಸ್ಲಿಕ್ಕೆ, ನಿಮ್ಮ ಹತ್ರ ಜ್ಞಾನ ಇದ್ದರೆ ನೀವು ಎಷ್ಟು ಬೇಕಾದಷ್ಟು ವರ್ಡಿಂದು ಬರಿಬೋದು. ಜ್ಞಾನಕ್ಕೆ ಮಹತ್ವವನ್ನು ಕೊಡಿ ಫ್ರೆಂಡ್ಸ್, ಬಟ್ ಅನ್ಫಾರ್ಚುನೇಟ್ಲಿ ಜಗತ್ತಿನೊಳಗೆ ಜ್ಞಾನಕ್ಕೆ ಮಹತ್ವ ಇಲ್ಲ. ಓಕೆ, ಕೊಡ್ತಾ ಇಲ್ಲ. ಏನಿದ್ರೂ ಕೂಡ ನಿಮಗೆ ಫ್ಯಾನ್ಸಿ ವರ್ಡ್ಸ್ನ ಹೇಳಬೇಕು, ರೈಲ್ ಹತ್ತಿಸ್ಬೇಕು, ಅಂಥವ್ರಿಗೆ ಮಾತ್ರ ನೀವು ಮಹತ್ವವನ್ನು ಕೊಡ್ತೀರಿ. ಇರಲಿ, ಲೆಟ್ ಸಿ ಯಾವಾಗ ಚೇಂಜ್ ಆಗುತ್ತೆ ನೋಡೋಣ. ಒಂದು ಪೀಠಿಕೆನ ಬರಿಬೇಕು. ಪೀಠಿಕೆ ಅಂತ ಬರೆಯುವಂಥ ಅವಶ್ಯಕತೆ ಇಲ್ಲ. ಪ್ರಬಂಧ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಪೀಠಿಕೆ ಅಂತ ಬರಿಬೇಕು, ಬಟ್ ಪೀಠಿಕೆ ಬರೆಯೋಕ್ಕೆ ಪಾಸಿಬಲ್ ಇಲ್ಲ ಫ್ರೆಂಡ್, ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಇದೇ ಒಂದು ಚಾನಲ್ ಒಳಗೆ 100 essay ಮಾಡಿದ್ದೀನಿ, 100 essayಗಳನ್ನು ಮಾಡಿದ್ದೀನಿ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗಿಲ್ಲ ಇನ್ನೂ, ಅದರ ಹೆಸರು ಕನಮಡಿ, ಓಕೆ, KANAMADI, ಕನಮಡಿ IAS ಆ್ಯಂಡ್ KAS ಅಂತ ನೀವು ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಒಂದು ಚಾನಲ್ ಸಿಗುತ್ತೆ. ಅದಕ್ಕೆ ಆದಷ್ಟು ಬೇಗ ಎಲ್ಲರೂ ಜಾಯಿನ್ ಆಗೋಕ್ಕೆ ಸಾಧ್ಯ ಆಗಬೇಕು. ನಿಮ್ಮ ಫ್ರೆಂಡ್ಸ್ನು ಎಲ್ಲರೂ ಜಾಯಿನ್ ಮಾಡಿರಿ. ಓಕೆ, ನಿಮಗೆ ಅಲ್ಲಿ ಇವನ್ ವಿದ್ಯಾರ್ಥಿಗಳು ಬರೆದಿರುವಂಥ ಪ್ರಬಂಧಗಳನ್ನು, ಪ್ರಿಸೈಸ್ಗಳನ್ನು ನಾನು ಶೇರ್ ಮಾಡ್ತೀನಿ. ನೀವು ನನಗೆ ಈ ಸಹಾಯ ಮಾಡಿದರೆ ಮಾತ್ರ ನಾನು ಡೈಲಿ ಇವುಗಳನ್ನು ಪೂರ್ತಿ ನಿಮಗೆ ಮಾಡಿಕೊಡ್ತೀನಿ. ಓಕೆ, ಯಾಕೆ ಜಾಯಿನ್ ಆಗೋದಿಲ್ಲ ನೀವು, ಯಾಕೆ ಜಾಯಿನ್ ಮಾಡಿಸೋದಿಲ್ಲ, ನೀವು ಆಗಲೇಬೇಕು. ಓಕೆ, ಕನ್ನಮಡಿ IAS KS ಯೂಟ್ಯೂಬ್ ಚಾನಲ್ ಅಂತೂ ನೀವು ಜಾಯಿನ್ ಆಗಿದ್ದೀರಾ. ಆ್ಯಂಡ್ ಇವಾಗ ಟೆಲಿಗ್ರಾಮ್ ಚಾನಲ್ ಪಾಸ್ ಮಾಡಿರಿ, ಈ ವಿಡಿಯೋ, ಈ ಒಂದು ಹೆಸರನ್ನ ಸರ್ಚ್ ಮಾಡಿರಿ. ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟಿಂದ ಯಾರು PSI ಅಭ್ಯರ್ಥಿಗಳು ಟಾಪರ್ ಆಗಿದ್ದಾರೆ ಅವ್ರು ಬರೆದಿರುವಂಥ ಪ್ರಬಂಧವನ್ನು ಹಾಕ್ತೀನಿ, ನೀವು ನೋಡ್ಕೋಬೋದು. ಆಮೇಲೆ ಪ್ರಿಸೈಸ್ ರೇಟಿಂಗ್ ಹಾಕ್ತೀನಿ, ಅವ್ರು ಬರೆದಿದ್ದನ್ನು ನೀವು ನೋಡ್ಕೋಬೋದು. ಕ್ವಶನ್ ಪೇಪರ್ ಸಮೇತ ಹಾಕ್ತೀನಿ, ನೀವು ನೋಡ್ಕೋಬೋದು. ಬಟ್ ನಾನು ನಾಳೆಯಿಂದ ಅಬ್ಸರ್ವ್ ಮಾಡ್ತೀನಿ ಎಷ್ಟು ಜನ ಜಾಯ್ನ್ ಹಾಕಿರಿ, ಅದ್ರ ಮೇಲೆ ಡೆಫಿನೆಟ್ಲಿ ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ರೆಡಿ. ಓಕೆ, ಪೀಠಿಕೆ ಅಂತ ಹಾಕುವಂಥ ಅವಶ್ಯಕತೆ ಇಲ್ಲ, ಬಟ್ ಒಂದು ಪೀಠಿಕೆ ಬರಿಬೇಕು. ಇದಕ್ಕೆ ಹೆಂಗೆ ಬರಿಬೋದು, ಪೀಠಿಕೆ ಅಂತ ಹೆಂಗೆ ಬರಿಬೋದು. ಆಮೇಲೆ ನೋಡಿ, ಬರೀ ಓದೋದು ಅಂದರೆ, ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಅಂದರೆ ಬರೀ ಮಗ್ ಹೊಡೆಯೋದಲ್ಲ ಫ್ರೆಂಡ್ಸ್. ಓಕೆ, ವಿಚಾರ ಮಾಡೋದು, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಗಳಿಗೆ, ವಿವಿಧ ಆಯಾಮಗಳಿಂದ ವಿಚಾರ ಮಾಡೋದು, ಅದು ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ಸೊ ಅದರ ಬಗ್ಗೆ ನೀವು ಒತ್ತು ಕೊಡ್ರಿ, ಅಂದಾಗ ಮಾತ್ರ ಪ್ರಬಂಧ ಬರಿಬೋದು. ನೋಡಿ, ಸುದ್ದಿ ಮಾಧ್ಯಮಗಳು ಪ್ರಜಾಪ್ರಭುತ್ವದ 4ನೇ ಸ್ತಂಭಗಳಾಗಿವೆ. ಮೀಡಿಯಾ ಈಸ್ ಅ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ ಫ್ರೆಂಡ್ಸ್. ಆ್ಯಂಡ್ ಒಂದು ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ,
ರಾಜಕೀಯವಾಗಿ ಪ್ರಗತಿಯನ್ನು ಸಾಧಿಸುವಲ್ಲಿ ಈ ಸುದ್ದಿ ಮಾಧ್ಯಮಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಯುವರ್ ಕಾಮ ಆ್ಯಂಡ್ ಯುವರ್ ಫುಲ್ ಸ್ಟಾಪ್, ಎವ್ರಿಥಿಂಗ್ ಮ್ಯಾಟರ್ಸ್. ಓಕೆ, ಯು ಕ್ಯಾನ್ ಫೆಚ್ ಫುಲ್ ಔಟ್ ಆಫ್ ಫುಲ್ ಮಾರ್ಕ್ಸ್. 25 ಅಂಕದಿದೆ, ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಎಸ್ಸೆದೊಳಗೆ ತಗೋಬೋದು ಫ್ರೆಂಡ್ಸ್. ಅರ್ಥ ಆಗ್ತಿದೆಯಾ? ನೋಡಿ, ಮಾಧ್ಯಮಗಳ ಬಗ್ಗೆ ನೀವು ಬರಿಬೇಕು. ನಾನು ಇಂಟ್ರೊಡಕ್ಷನ್ ಹೆಂಗೆ ಬರೆದಿದೆ ನೋಡಿ. ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಜನರ ಪರ ಮತ್ತು ವಿರೋಧ ಅಭಿಪ್ರಾಯಗಳನ್ನು ಹಂಚಲು ಸುದ್ದಿ ಮಾಧ್ಯಮಗಳ ಅವಶ್ಯಕತೆ ತುಂಬ ಇದೆ. ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಅಂದರೆ ಅದೇ ಫ್ರೆಂಡ್ಸ್. ಒಬ್ಬರು ಓಕೆ ಅಂತ ಹೇಳ್ತಾರೆ, ಇನ್ನೊಬ್ರು ಇಲ್ಲ ಅಂತ ಹೇಳ್ತಾರೆ. ಬಟ್ ಓಕೆ ಮತ್ತು ಇಲ್ಲದರ ನಡುವೆ ಯಾವ ಒಂದು ಒಪಿನಿಯನ್ ಜಾಸ್ತಿ ಆಗುತ್ತೆ ಅದರ ಕಡೆ ನಿಮ್ಮ ಒಂದು ಫೈನಲ್ ಜಡ್ಜ್ಮೆಂಟ್ ಹೋಗುತ್ತೆ. ಅದೇ ತಾನೇ ಪ್ರಜಾಪ್ರಭುತ್ವ ಅಂದರೆ. ಭಾರತದ ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಸುದ್ದಿ ಮಾಧ್ಯಮಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ. ನೋಡಿ, ಇದನ್ನೇ PSI 402 ಎಕ್ಸಾಮ್ ಒಳಗೂ ಕೂಡ ಎಸ್ಸೆ ಕೇಳಿದ್ದಾರೆ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಮಾಧ್ಯಮಗಳ ಪಾತ್ರ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ನೋಡಿ, PSI ಎಕ್ಸಾಮ್ ಒಳಗೆ ಬಿಡಿ, IAS ಎಕ್ಸಾಮ್ ಒಳಗೂ ಕೂಡ ನಮ್ಮ ಪುಸ್ತಕದೊಳಗಿನ ಒಂದು ಪ್ರಬಂಧವನ್ನು ಕೇಳಿದ್ದಾರೆ ಈ ವರ್ಷ 2024ರಲ್ಲಿ. ಅಂದರೆ IAS ಎಕ್ಸಾಮ್ ಒಳಗೆ ಅವ್ರು ಕೊಡುವಂಗೆ ಕೊಟ್ಟಿದ್ದಾರೆ, ನಾನು ಕೊಡುವಂಗೆ ನಾನು ಆ ಪ್ರಬಂಧವನ್ನು ಮಾಡಿದ್ದೀನಿ ನನಗಿಷ್ಟಪಟ್ಟು. ಐ ಆಮ್ ಶ್ಯೂರ್ ನೀವು ಯಾರೋ ಓದ್ಲಿಕ್ಕೆ ಇಷ್ಟ ಇದ್ದವರು ನನ್ನ ಪ್ರಬಂಧ ಪುಸ್ತಕ ತೊಗೊಂಡ್ರೆ ಐ ಆಮ್ ಶ್ಯೂರ್ ಯು ವಿಲ್ ಎಂಜಾಯ್ ಇಟ್. ನಿಮಗೆ ಅಲ್ಲಿ ಆ ಪುಸ್ತಕ ಕೊಡುವಷ್ಟು ಜ್ಞಾನನ ನಿಮಗೆ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಕರೆಂಟ್ಲಿ ದೇಶದೊಳಗೆ ಏನಾಗ್ತಿದೆ ಅದನ್ನು ಓದಲಿಕ್ಕೆ ನಿಮಗೆ ಉಪಯೋಗ ಆಗುತ್ತೆ. 21ನೇ ಶತಮಾನದಲ್ಲಿ ಅಂತರ್ಜಾಲದ ಹಾವಳಿ ನೋಡಿ, ನಾನು ಟ್ರ್ಯಾಕಿಗೆ ಬರ್ತಾ ಇದ್ದೀನಿ. ಅಂತರ್ಜಾಲದ ಒಂದು ಹಾವಳಿ, 1 ಮಿನಿಟ್. ಅಂತರ್ಜಾಲದ ಹಾವಳಿ ಹೆಚ್ಚಾಗುತ್ತಿರುವುದರಿಂದ ಸುದ್ದಿ ಮಾಧ್ಯಮಗಳನ್ನು ನಿಯಂತ್ರಣ ಮಾಡುವ ಅವಶ್ಯಕತೆ ತುಂಬ ಇದೆ. ಓಕೆ, ಅಂತರ್ಜಾಲ ಫ್ರೀ ಇರೋದ್ರಿಂದ ಎಲ್ಲರಿಗೂ ಕೂಡ ಈ ಮೀಡಿಯಾ ಒಂದು ದೊಡ್ಡ ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಇದೆ ಫ್ರೆಂಡ್ಸ್. ಯಾಕೆ ನಿಯಂತ್ರಣ ಮಾಡುವ ಅವಶ್ಯಕತೆ ಇದೆ? ಓಕೆ, ಸುದ್ದಿ ಮಾಧ್ಯಮಗಳು ಮತ್ತು ನಿಯಂತ್ರಣ ಅಂತ ಕೇಳ್ಯಾರಲ್ಲ, ಎಸ್, ನಿಯಂತ್ರಣ ಮಾಡುವ ಅವಶ್ಯಕತೆ ಇದೆ ಅಂತ ನೀವು ಬರಿಬೋದು. ಓಕೆ, ಯಾಕೆ ಮಾಡುವ ಅವಶ್ಯಕತೆ ಇದೆ? ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ದಾವೆ. ಇವತ್ತು ನಮ್ಮ TV ಚಾನಲ್ಗಳಂಥ ಡೇಂಜರ್ ಪ್ಲೇಯರ್ಸ್ ಯಾರೂ ಇಲ್ಲ ಫ್ರೆಂಡ್ಸ್. ಏನು ಬೇಕಾದ ತೋರಿಸ್ತಾರೆ. ಓಕೆ, ಆ್ಯಂಡ್ ಒಂದು ನೈತಿಕತೆ ಅನ್ನೋದಿಲ್ಲ. ಈ ಯಾರಿಗೋ ಸಮಸ್ಯೆ ಆಗಿದೆ ಅದನ್ನು ಅಡ್ವಾಂಟೇಜ್ ತೊಗೋಬಾರ್ದು ಅನ್ನೋಂಗಿಲ್ಲ, ಏನೂ ಇಲ್ಲ. ಯಾರು ಬೇಕಾದವ್ರು ತೇಜೋವಧೆ ಮಾಡ್ತಾರೆ, ಯಾರು ಬೇಕಾದವ್ರ ಬಗ್ಗೆ ಕೆಟ್ಟದಾಗಿ ತೋರಿಸ್ತಾರೆ, ಸೆನ್ಸೇಷನಲೈಸೇಷನ್ ಮಾಡ್ತಾರೆ. 1% ಆಗಿರೋ ತಪ್ಪನ್ನ 100%ಗೆ ತೋರಿಸ್ತಾರೆ. ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ದಾವೆ, ಅದಕ್ಕೆ ನಿಯಂತ್ರಣ ಮಾಡಬೇಕು ಅಂತ ಬರಿಬೇಕು. ಮಾಧ್ಯಮಗಳನ್ನು ಯಾರೂ ನಿಯಂತ್ರಿಸದೇ ಇರುವ ಕಾರಣದಿಂದ ಇಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಡುತ್ತಿವೆ. ಇದರಿಂದ ಅನೇಕ ಸಾಮಾನ್ಯ ಜನರಿಗೆ ಮೋಸ ಆಗ್ತಾ ಇದೆ. ಆದ್ದರಿಂದ ಸಾಮಾಜಿಕ ಮಾಧ್ಯಮಗಳನ್ನು ನಿಯಂತ್ರಣ ಮಾಡುವ, ಸುದ್ದಿ ಮಾಧ್ಯಮಗಳನ್ನು ನಿಯಂತ್ರಣ ಮಾಡುವ ಅವಶ್ಯಕತೆ ಇಂದು ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಇದೆ. ಡೊನಾಲ್ಡ್ ಟ್ರಂಪ್ ಕೂಡ ಏನು ಮಾಡಲಿಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದೆ ಫ್ರೆಂಡ್ಸ್ ಮೀಡಿಯಾ. ಓಕೆ, ಅಷ್ಟೊಂದು ಇದರ ಹಾವಳಿ ಹೆಚ್ಚಿಗೆ ಆಗಿದೆ. ನೆಕ್ಸ್ಟ್, ಕಾನೂನು ಪಾಲನೆ ಮಾಡುವ ಅವಶ್ಯಕತೆ ಇದೆ. ಭಾರತದಲ್ಲಿ ಸುದ್ದಿ ಮಾಧ್ಯಮಗಳನ್ನು ನಿಯಂತ್ರಿಸಲು ಪರ್ಸೆ ನೋ ಲಾಸ್ ಆರ್ ದೇರ್ ಫ್ರೆಂಡ್ಸ್. ಯಾವುದೇ ಒಂದು ಸ್ವತಂತ್ರ ಸಂಸ್ಥೆ ಇಲ್ಲದಿರುವ ಕಾರಣದಿಂದಾಗಿ ಯಾವ ಸುದ್ದಿಯನ್ನು ಜನರಿಗೆ ತೋರಿಸಬೇಕು, ಯಾವ ಸುದ್ದಿಯನ್ನು ತೋರಿಸಬಾರದು ಎಂಬುದು ಬಹಳಷ್ಟು ಮಾಧ್ಯಮದವರಿಗೆ ತಿಳಿಯದ ಕಾರಣ ಜನರನ್ನು ಸಮಸ್ಯೆಗೆ ಈಡು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಹಿಂದಿನ ಮಾಧ್ಯಮಗಳಲ್ಲಿ ಒಳ್ಳೆಯ ಕೆಲಸಕ್ಕಿಂತ ಕೆಟ್ಟ ವಿಷಯಗಳನ್ನು ಹೆಚ್ಚಾಗಿ ತೋರಿಸುತ್ತಿರುವುದರಿಂದ ನಮ್ಮ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುತ್ತಿವೆ. ಆದ್ದರಿಂದ ನಿಯಂತ್ರಣ ಮಾಡಬೇಕು. ಓಕೆ, ಸುದ್ದಿ ಮಾಧ್ಯಮಗಳನ್ನು ನಿಯಂತ್ರಣ ಮಾಡುವ ಅವಶ್ಯಕತೆ ಇದೆ. ಕೋಮು ಗಲಭೆಗಳನ್ನು ತಡೆಯೋದು ನೋಡಿ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಇಶ್ಯೂನ ಹೇಳೋದು, ದೇಶದ ಜನರನ್ನೆಲ್ಲ ರೊಚ್ಚಿಗೆಬ್ಸೋದು, ಲವ್ ಜಿಹಾದ್ ಅನ್ನೋದು, ಗೋ ಹತ್ಯೆ ವಿಷಯವನ್ನು ಇರೋದು 1%, ಅದನ್ನು ಹೇಳೋದು 100% ಮಾಡೋದು. ಇಂಥ ವಿಷಯಗಳನ್ನು ಅಥವಾ ಜಾತಿಗಳ ನಡುವೆ ಆಗಿರುವಂಥ ಜಗಳನ ಏನಾಗಿದೆ ಅಂತ ಹೇಳೋ ಬದಲಿ ಅವ್ರ ಒಪಿನಿಯನ್ ಹೇಳಿ ಇನ್ನೊಂದು ಜಾತಿಯ ಜನರನ್ನು, ಇನ್ನೊಂದು ಧರ್ಮದ ಜನರನ್ನು ರೊಚ್ಚಿಗೆಬ್ಸೋದು. ಈ ಥರದ ಕೆಲಸಗಳನ್ನು ಬಹಳಷ್ಟು ಮೀಡಿಯಾಗಳು ಮಾಡ್ತಾ ಇದ್ದಾವೆ ಫ್ರೆಂಡ್ಸ್. ಭಾರತ ಒಂದು ವಿವಿಧತೆಯಿಂದ ಕೂಡಿರುವಂಥ ದೇಶವಾಗಿದೆ. ಹಲವಾರು ಜಾತಿ, ಧರ್ಮ, ಪಂಥಗಳು ನಮ್ಮ ದೇಶದಲ್ಲಿ ಇವೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಇಷ್ಟವಾದಂಥ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ನಮ್ಮ ಸಂವಿಧಾನವೇ ಸ್ವತಂತ್ರವನ್ನು ನೀಡಿದೆ. ಆದರೆ
ಬಹಳಷ್ಟು ಬಾರಿ ಮಾಧ್ಯಮಗಳಲ್ಲಿ ತೋರಿಸುವ ಸುದ್ದಿಯು ಸರಿಯಾಗಿರುವುದಿಲ್ಲ. ಇದರಿಂದ ಕೋಮುಗಲಭೆಗಳು ಹೆಚ್ಚಾಗುತ್ತಿವೆ. ಓಕೆ, ನೋಡಿ, ಮೀಡಿಯಾಗಳು ತೋರಿಸೋ ವಿಷಯದಿಂದನೇ ಎಷ್ಟೋ ಬಾರಿ ಕೋಮುಗಲಭೆಗಳಾಗ್ತವೆ. ಓಕೆ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇಲ್ಲ ಫ್ರೆಂಡ್ಸ್ ಇವರಿಗೆ. ನೆಕ್ಸ್ಟ್, ಉತ್ತಮ ಸುದ್ದಿಯನ್ನು ಹೆಚ್ಚು ತೋರಿಸಬೇಕು. ಬರೀ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಲ್ಲ, ಒಳ್ಳೆ ಸುದ್ದಿನೂ ಕೂಡ ತೋರಿಸಬೇಕು. ಮಾಧ್ಯಮಗಳನ್ನು ನಿಯಂತ್ರಣ ಮಾಡುವುದರಿಂದ ಅದಕ್ಕೆ ಬೇಕಾದ ಕಾನೂನುಗಳನ್ನು ಜಾರಿಗೆ ತರಬಹುದು. ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವ ವಿಷಯವನ್ನು ತೋರಿಸಬೇಕು, ಯಾವ ವಿಷಯವನ್ನು ತೋರಿಸಬಾರದು ಎಂಬ ಸ್ಪಷ್ಟ ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದರೆ ಮಾಧ್ಯಮಗಳನ್ನು ನಿಯಂತ್ರಿಸಬಹುದು. ಹೀಗೆ ಒಂದೊಂದಾಗಿ ಪಾಯಿಂಟ್ ಮಾಡ್ತಾ ಬರುತ್ತಾ ಹೋದರೆ ದಟ್ ವಿಲ್ ಬಿ ಬೆಟರ್. ಸರ್, ನಾನು ಪಾಯಿಂಟ್ ಮಾಡೋದಿಲ್ಲ, ನಾನು ಪ್ಯಾರಾಗ್ರಾಫಲ್ಲಿ ಬರಿತೀನಿ ಅಂದರೆ PSI ಎಕ್ಸಾಮ್ ಒಳಗೆ ನೀವು ಪಾಯಿಂಟ್ ಮಾಡಿ ಬರಿಬೇಕು. ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಒಳಗೆ ಪ್ಯಾರಾಗ್ರಾಫ್ ಮಾಡಿ ಬರಿತೀನಿ ಅಂದರೆ 200-300 ನಿಮಗೆ ಕೊಟ್ಟಿರುವಂಥ ಪದಗಳು ಏನಿದ್ದಾವೆ ಅಷ್ಟರೊಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್, ಚುನಾವಣಾ ವ್ಯವಸ್ಥೆಯ ಸುಧಾರಣೆ. ನೋಡಿ, ಭಾರತದೊಳಗೆ ಚುನಾವಣೆ ಬಂದಾಗಲೆಲ್ಲ ಇವತ್ತು ಮಾಧ್ಯಮಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಓಕೆ, ಈ ಅದರೊಳಗೂ ಸಾಮಾಜಿಕ ಮಾಧ್ಯಮಗಳು ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಮಹತ್ವದ ಪರಿಣಾಮವನ್ನು ಬೀರ್ತವೆ. ಇರುವಂಥ ಕ್ರಿಮಿನಲ್ನ ಒಯ್ದು ಗ್ರೇಟ್ ಲೀಡರ್ನ ಮಾಡ್ತವೆ, ಆ್ಯಂಡ್ ಗ್ರೇಟ್ ಲೀಡರ್ನ ಒಯ್ದು ಒಬ್ಬ ಕ್ರಿಮಿನಲ್ ಅನ್ನುವಾಗಿ ತೋರಿಸ್ತಾರೆ. ಯಾಕಂದರೆ ಇವರಿಗೆ ಜಾಹೀರಾತೆ ಮುಖ್ಯವಾಗಿದೆ, ಹಣನೇ ಮುಖ್ಯವಾಗಿದೆ. ಹೀಗಾಗಿ ಚುನಾವಣೆಯಲ್ಲಿ ಯಾರು ಹೆಚ್ಚು ಹಣ ಖರ್ಚು ಮಾಡ್ತಾರೋ ಅವ್ರ ಪರವಾಗಿ ಇವರು ಬ್ಯಾಟ್ನ ಬೀಸ್ತಾರೆ. ಹೀಗಾಗಿ ಮಾಧ್ಯಮಗಳನ್ನು ನಿಯಂತ್ರಣ ಮಾಡುವಂಥ ಅವಶ್ಯಕತೆ ನಮ್ಮ ದೇಶದಲ್ಲಿ ಇದೆ. ಅರ್ಥ ಆಗ್ತಾ ಇದೆಯಾ? ಹೀಗೆ ನಿಮ್ದು ಒಂದು ಪಾಯಿಂಟ್ ಹಾಕಬೇಕು, ಅದನ್ನು ಜಸ್ಟಿಫಿಕೇಶನ್ ಮಾಡಬೇಕು, ಒಂದು ಪಾಯಿಂಟ್ ಬರೀಬೇಕು, ಅದನ್ನು ಜಸ್ಟಿಫಿಕೇಶನ್ ಮಾಡಬೇಕು. ಓಕೆ, ಈ ಥರ ಮಾಡಿದರೆ ನಿಮಗೆ ಫುಲ್ ಔಟ್ ಆಫ್ ಫುಲ್ ಮಾರ್ಕ್ಸ್ ಕೂಡ ಈ ಒಂದು ಪ್ರಬಂಧದೊಳಗೆ ಬರ್ತವೆ ಫ್ರೆಂಡ್ಸ್. ಹ್ಯಾಂಡ್ ರೈಟಿಂಗ್ ಡೀಸೆಂಟ್ ಆಗಿರಬೇಕು. ಓಕೆ, ಆಮೇಲೆ ಒಂದೇ ಡೈಮೆನ್ಷನ್ನಲ್ಲಿ ಬರೆಯಂಗಿಲ್ಲ. ಈ ಪ್ರಬಂಧ ಸಿಂಪಲ್ ಆಗಿರುತ್ತೆ, ಡೋಂಟ್ ಥಿಂಕ್ ಟೂ ಮಚ್. ಬಟ್ ನಿಮಗೆ ಒಂದು ಐಡಿಯಾ ಬೇಕು ಅಂದರೆ ಡೆಫಿನೆಟ್ಲಿ ಆ ಪುಸ್ತಕವನ್ನು ತಗೊಳ್ರಿ, ನಾನು ಮಾಡಿರುವಂಥದ್ದು ನಿಮಗೆ ಉಪಯೋಗ ಆಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳು ಬೇಕು. ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ದೇಶವಾಗಿದೆ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನಗೆ ಅನಿಸಿರುವುದನ್ನು ಧೈರ್ಯವಾಗಿ ಹೇಳುವ ಸ್ವತಂತ್ರವನ್ನು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಮೂಲಕ ನೀಡಲಾಗಿದೆ. ಹೀಗಿರುವಾಗ ಮಾಧ್ಯಮಗಳು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹೀಗಾಗಿ ಮಾಧ್ಯಮಗಳನ್ನು ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಬಿಗಿಯಾದ ನಿಯಮಗಳನ್ನು ತರಬೇಕು. ಇಲ್ಲವಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ಮಾಧ್ಯಮಗಳು ಮಾರಕನೂ ಆಗಬಹುದು. ಓಕೆ, ಒಂದು ದೇಶನ ಉದ್ಧಾರನೂ ಮಾಡ್ಬೋದು, ಒಂದು ದೇಶನ ಹಾಳು ಮಾಡ್ಬೋದು. ನೆಕ್ಸ್ಟ್, ಶಿಕ್ಷಣದಲ್ಲಿ ಸುಧಾರಣೆ ತರಲಿಕ್ಕೆ ಮಾಧ್ಯಮಗಳ ಪಾತ್ರ. ಇಂದು ಮಾಧ್ಯಮಗಳು ಜಗತ್ತನ್ನು ಪ್ರಭಾವಿಸುವ ಶಕ್ತಿಯನ್ನು ಹೊಂದಿವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಬರಬೇಕಾದರೆ ಮಾಧ್ಯಮದ ಪಾತ್ರ ಬಹಳಷ್ಟು ಮಹತ್ವದಾಗಿ ಆಗಿದೆ. ಹೀಗಾಗಿ ಮಾಧ್ಯಮಗಳನ್ನು ಗುಣಮಟ್ಟದ ಶಿಕ್ಷಣ ತರುವುದರಲ್ಲಿ ಇವುಗಳ ಪಾತ್ರ ತುಂಬಾ ಇದೆ. ಸೊ ಆವಾಗ ಮಾತ್ರ ಸಮಾಜದಲ್ಲಿ ನಾವು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣ ನಮ್ಮ ಸಮಾಜದಲ್ಲಿ ಇರುವ ಒಬ್ಬ ಸಾಮಾನ್ಯ ಪ್ರಜೆಯು ಅಸಾಮಾನ್ಯನಾಗಲು ಕಾರಣವಾಗುತ್ತದೆ. ಆದ್ದರಿಂದ ಶಿಕ್ಷಣದ ಬಗ್ಗೆ ಮಾಧ್ಯಮಗಳು ಅರಿವನ್ನು ಮೂಡಿಸಬೇಕು. ಓಕೆ, ಅರಿವನ್ನು ಮೂಡಿಸಬೇಕು ಅಂತ ನೀವು ಬರಿಬೋದು. ನೆಕ್ಸ್ಟ್, ಸೈಬರ್ ಅಪರಾಧಗಳು ಹೆಚ್ಚುತ್ತಿವೆ. ಯಾಕೆ ಮಾಧ್ಯಮಗಳನ್ನು ನಿಯಂತ್ರಣ ಮಾಡಬೇಕು ಅಂದರೆ ಸೈಬರ್ ಅಪರಾಧಗಳು ಹೆಚ್ಚುತ್ತಿವೆ. ಜಗತ್ತಿನಾದ್ಯಂತ ಅಂತರ್ಜಾಲದ ಬಳಕೆ ಹೆಚ್ಚಾಗಿ ಸೈಬರ್ ಅಪರಾಧಗಳ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿದೆ. ಇದರಿಂದ ಸಾಮಾನ್ಯ ಜನರಿಗೆ ಹೆಚ್ಚು ತೊಂದರೆಗಳು ಆಗ್ತಿವೆ. ಸೈಬರ್ ಅಪರಾಧಗಳು ಹೆಚ್ಚಾಗುವಲ್ಲಿ ಸಾಮಾಜಿಕ ಮಾಧ್ಯಮಗಳು ಮೂಲ ಕಾರಣವಾಗಿದ್ದಾವೆ. ಇವತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಓಕೆ, ದೀಸ್ ಆರ್ ದ ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿಗಳಾಗಿದ್ದಾವೆ. ಇದರೊಳಗೆ ಅನೇಕ ಸೈಬರ್ ಅಪರಾಧಗಳು ಹೆಚ್ಚಾಗ್ತಿದ್ದಾವೆ. ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಇವತ್ತು ಸಾಮಾಜಿಕ ಮಾಧ್ಯಮಗಳನ್ನು ಮತ್ತು ಮಾಧ್ಯಮಗಳನ್ನು ನಿಯಂತ್ರಣ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಈ ಥರ ಬರೆದು ನೀವು ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಬರಿಬೇಕು ಫ್ರೆಂಡ್ಸ್. ಇಲ್ಲಿ ಕೂಡ ನೀವು ಕನ್ಕ್ಲೂಷನ್ನು ಆಮೇಲೆ ಉಪಸಂಹಾರ ಹಾಗೇನೂ ಬರೆಯಂಗಿಲ್ಲ, ಒಂದು ಪ್ಯಾರಾಗ್ರಾಫ್ ಮಾಡಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಬರಿಬೇಕು. ನೋಡಿ, ನಾನು ಏನು ಕೊಟ್ಟಿದ್ದೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುದ್ದಿ ಮಾಧ್ಯಮಗಳ ಮೇಲೆ ನಿಯಂತ್ರಣ ಇರುವುದು ಒಳ್ಳೆಯದು. 21ನೇ ಶತಮಾನದಲ್ಲಿ ಸಾಮಾಜಿಕ ಮಾಧ್ಯಮಗಳ ಹಾವಳಿ ಹೆಚ್ಚಾಗಿರುವುದರಿಂದ ಅನೇಕ ಜನರಿಗೆ
ಇದರ ಅರಿವು ಇಲ್ಲದ ಕಾರಣ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿವೆ. ಮಾಧ್ಯಮಗಳಲ್ಲಿ ಏನು ಇರಬೇಕು ಎಂದು ಹೇಳುವುದು ತುಂಬ ಕಷ್ಟ, ಆದರೆ ಏನು ಇರಬಾರದು ಎಂದು ಹೇಳುವಷ್ಟು ಜನರಲ್ಲಿ ಅರಿವು ಮೂಡಬೇಕು. ಅಂದಾಗ ಮಾತ್ರ ಮಾಧ್ಯಮಗಳನ್ನು ಯಾವ ರೀತಿ ಬಳಸಿಕೊಳ್ಳಬಹುದು ಮತ್ತು ಸರ್ಕಾರ ಅದರ ಮೇಲೆ ಹಾಕುವ ನಿಯಂತ್ರಣಗಳನ್ನು ಹೇಗೆ ಪಾಲನೆ ಮಾಡಬೇಕು ಎಂದು ಜನರಿಗೂ ತಿಳಿಯುತ್ತೆ, ಇವನ್ ಮಾಧ್ಯಮಗಳನ್ನು ನಡೆಸುವವರಿಗೂ ಕೂಡ ತಿಳಿಯುತ್ತೆ. ಇದರಿಂದ ನಮ್ಮ ಸಮಾಜದಲ್ಲಿ ಆಗುವ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಲು ನಮಗೆ ಸಾಧ್ಯವಾಗುತ್ತದೆ. ಸಾಮಾಜಿಕ ಮಾಧ್ಯಮಗಳ ಮೇಲೆ ಮತ್ತು ಸುದ್ದಿ ಮಾಧ್ಯಮಗಳ ಮೇಲೆ ನಿಯಂತ್ರಣ ಹೇರುವ ಸಮಯ ಅಂತೂ ಬಂದಿದೆ ಅಂತ ನೀವು ಒಂದು ಫುಲ್ ಸ್ಟಾಪ್ನ ಇಟ್ಟು ಕನ್ಕ್ಲೂಡ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಒಂದು ಪ್ರಬಂಧವನ್ನು ಡೆವಲಪ್ ಮಾಡಬೇಕು. ಒಂದು ಸರ್ತಿ ತಿಳಿಲಿಲ್ಲ ಅಂದರೆ 2 ಸರ್ತಿ ನೋಡ್ರಿ, ಆರಾಮಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ. ಓಕೆ, ಅದರ ಬಗ್ಗೆ ನೀವು ಈ ಥರ ಒಂದು ಪ್ರಬಂಧವನ್ನು ಬರೀಬೇಕು. ನಾನು ಜಾಸ್ತಿ ವರ್ಡ್ಸ್ಗಳಲ್ಲಿ ಕೊಟ್ಟಿದ್ದೀನಿ ಸೊ ದ್ಯಾಟ್ ನಿಮಗೆ ಜಾಸ್ತಿ ವಿಷಯಗಳು ತಿಳಿಲಿ ಅಂತ. ಓಕೆ, ಈ ಥರ ನೀವು ಬರಿಬೋದು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಇನ್ನೊಂದು ಪ್ರಬಂಧವನ್ನು ನಾನು ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 1ನೇ ಕ್ವಶನ್ ಒಳಗೆ ಸಿ ಅಲ್ಲಿ ಇತ್ತು, ಇದು ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಇಂಗ್ಲಿಷ್ ಮಾಧ್ಯಮ ಅಂತ ಒಂದು ಪ್ರಶ್ನೆ ಇದೆ ಫ್ರೆಂಡ್ಸ್. ಓಕೆ, ಇದಕ್ಕೆ ಹೇಗೆ ನೀವು ಪ್ರಬಂಧವನ್ನು ಡೆವಲಪ್ ಮಾಡ್ಕೋಬೋದು ನೋಡಿ. ಇವತ್ತು ನಮ್ಮ ದೇಶದೊಳಗೆ ಒಂದು ಬಿಗ್ ಡಿಬೇಟ್ ಇದೆ ಫ್ರೆಂಡ್ಸ್. ದೇಶದ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ನೀಡಬೇಕಾ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನೀಡಬೇಕಾ? ಒಂದು ಕಡೆಯಿಂದ ಸರ್ಕಾರಕ್ಕೆ ಕನ್ಫ್ಯೂಷನ್ ಇದೆ. ಸರ್ಕಾರ ಕ್ರಿಯೇಟ್ ಮಾಡುವಂಥ ಕನ್ಫ್ಯೂಷನಿಂದ ಇವತ್ತು ಪೇರೆಂಟ್ಸ್ ಪಾಲಕರಿಗೂ ಕೂಡ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ಸಿಟಿಯಲ್ಲಿರುವಂಥ ಪಾಲಕರು ಮತ್ತು ಹಳ್ಳಿಯಲ್ಲಿರುವಂಥ ಪಾಲಕರು ಎಲ್ಲರೂ ಕೂಡ ಇಂಗ್ಲಿಷ್ ಮಾಧ್ಯಮದ ಶಾಲೆ ಹಿಂದೆ ಬಿದ್ದಿದ್ದಾರೆ. ಓಕೆ, ಹೀಗಾಗಿ ಇವತ್ತು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳು ಹೆಚ್ಚಿಗೆ ಆಗಿದ್ದಾವೆ. ಇಂಥ ಒಂದು ಸಂದರ್ಭದೊಳಗೆ ಯಾವ ಮಗು ಪ್ರಾಥಮಿಕ ಭಾಷೆಯಿಂದನೇ ಇಂಗ್ಲೀಷ್ ಕಲಿಯುತ್ತೋ ಆ ಮಗುವಿಗೆ ಒಂದು ಬೇಸಿಕ್ ಫೌಂಡೇಶನ್ ಜ್ಞಾನ ಅನ್ನೋದು, ಬೇಸಿಕ್ ಫೌಂಡೇಶನ್ ಅನ್ನೋದು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅದರ ತೊಂದರೆ ಆಗ್ತಾ ಇದೆ. ಪೇರೆಂಟ್ಸ್ಗೂ ಗೊತ್ತಿಲ್ಲ, ಇವತ್ತು ಸರ್ಕಾರಕ್ಕೂ ಗೊತ್ತಿಲ್ಲ ಯಾವ ಮೀಡಿಯಂ ಒಳಗೆ ಮಕ್ಕಳು ಓದಿದರೆ ಒಳ್ಳೆಯದು ಅಂತ. ಆ್ಯಂಡ್ ಇಟ್ ಶುಡ್ ಬಿ ಇಂಡಿವಿಜುವಲ್ ಚಾಯ್ಸ್, ವೈಯಕ್ತಿಕ ಒಂದು ಚಾಯ್ಸ್ ಆಗಿರಬೇಕು ಹೊರತು ಅದರ ಮೇಲೆ ಮಕ್ಕಳನ್ನು ಗೈಡ್ ಮಾಡಬೇಕು ಫ್ರೆಂಡ್ಸ್. ಓಕೆ, ಸೊ ಇದ್ರ ಬಗ್ಗೆ ನೀವು ಹೇಗೆ ಈ ಒಂದು ಎಸ್ಸೆನ ಡೆವಲಪ್ ಮಾಡ್ಬೋದು? 1ನೇದು ಇಂಟ್ರೊಡಕ್ಷನ್ನ ಬರಿಬೇಕು ನೋಡಿ. ಐತಿಹಾಸಿಕ ಕಾಲದಿಂದ ನೋಡಿದಾಗ ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಕಾಣಬಹುದು. ಮೊದಲಿನ ಕಾಲದಲ್ಲಿ ಮಾತೃಭಾಷೆಯಲ್ಲಿ ಮಾತ್ರ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಗುರುವಿನ ಬಳಿ ಕುಳಿತು ಶಿಕ್ಷಣವನ್ನು ಪಡೆಯುವ ವ್ಯವಸ್ಥೆ ಇತ್ತು. ಆದರೆ ಇಂದು ಕಾಲ ಬದಲಾಗಿದೆ. ಅಷ್ಟೇ ಅಲ್ಲ, ನಗರ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇಂದು ಇಂಗ್ಲಿಷ್ ಮಾಧ್ಯಮದ ಗೀಳು ಹೆಚ್ಚಾಗಿದೆ. ಓಕೆ, ಒಂದು ಮಗುವಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ನೀಡಬೇಕು ಅಥವಾ ಆಂಗ್ಲ ಭಾಷೆಯಲ್ಲಿ ನೀಡಬೇಕು ಎಂಬ ಗೊಂದಲ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೂಡ ತಲುಪಿದೆ. ಓಕೆ, ಇದೆ ಕನ್ನಡ ಮೀಡಿಯಂನೊಳಗೆ ಕೊಡಬೇಕು, ಇಂಗ್ಲೀಷ್ ಮೀಡಿಯಂನಾಗ ಕೊಡಬೇಕು ಅಂತ ಕರ್ನಾಟಕದ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ತಲುಪಿದೆ. ಈ ದೇಶದ ಅನೇಕ ಪಾಲಕರಿಗೆ ಇವುಗಳಲ್ಲಿ ಗೊಂದಲಗಳು ಇವೆ. ನಾಳೆ ನೀವು ಕೂಡ ಪಾಲಕರಿದ್ದೀರಿ, ನಿಮಗೇನನ್ಸುತ್ತೆ ಯಾವ ಭಾಷೆ ಒಳಗೆ ಒಂದು ಮಗುವಿಗೆ ಶಿಕ್ಷಣವನ್ನು ಕೊಟ್ಟರೆ ಒಳ್ಳೆಯದು? ಪ್ರಾಥಮಿಕ ಶಿಕ್ಷಣ ಐ ಆಮ್ ಟಾಕಿಂಗ್. ಓಕೆ, ಸೊ 1 ನಿಮಿಷ ವಿಚಾರ ಮಾಡಿರಿ, ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಕಮೆಂಟ್ ಹಾಕೋದು ಕಲೀರೋ ಗೈಸ್. ಏನು ಮಾಡ್ತಿರೋ, ಏನು ಓದ್ತಿರೋ ಗೈಸ್ ನೀವು? ಏನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನಾಳೆ ಸರ್ಕಾರಿ ಆಫೀಸ್ಗಳಲ್ಲಿ ಕೂತು ಏನು ಮಾಡೋರಿದ್ರಿ ಹೇಳಿ? ಒಂದು ಕಮೆಂಟ್ ಹಾಕೋದಿಲ್ಲ, ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಐ ಡೋಂಟ್ ನೋ ವೈ ಯು ವಾಂಟ್ ಟು ಬಿಕಮ್ ಸಿವಿಲ್ ಸರ್ವೆಂಟ್. ದಿಸ್ ಈಸ್ ನಾಟ್ ದ ವೇ ಸಿವಿಲ್ ಸರ್ವೆಂಟ್ ಥಿಂಕ್. ಹಿಂಗೆ ಮಾಡಬಾರ್ದು ಫ್ರೆಂಡ್ಸ್. ನೀವು ಸರ್ಕಾರಿ ಜಾಬ್ ಒಳಗೆ ಹೋದರೆ ನಾಳೆ ನಿಮ್ಗೆ ಎಷ್ಟೆಲ್ಲ ಚಾಲೆಂಜಸ್ಗಳು ಇರ್ತಾವೆ ಗೊತ್ತಾ? ಓಕೆ, ನೀವು ಏನೋ ತಪ್ಪು ಮಾಡದೇ ಇರುವಾಗಲೂ ಕೂಡ ಜನ ನಿಮ್ಮ ಮೇಲೆ ಮೂಗಿ ಬೀಳ್ಬೋದು. ಬಟ್ ಯು ಶುಡ್ ಟಾಕ್. ನೀವು ಹೆಂಗೆ ಮಾತಾಡಬೇಕು ಅಂದರೆ ಜನರ ಜೊತೆಗೆ, ಸೊ ಅವ್ರು ಎಂಥ ಒಂದು ಮೂಡ್ನೊಳಗೆ ಕೂಡ ಬಂದಿರ್ಬೋದು, ಬಟ್ ನೀವು ಅವ್ರ ಮೂಡನ್ನು ಬದಲಾವಣೆ ಮಾಡೋರಾಗಬೇಕು. ಓಕೆ, ಸೊ ಆ ಥರ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಪ್ರಿಪೇರ್ ಮಾಡಬೇಕು. ಬಟ್ ನೀವು ಒಂದು ಮೆಸೇಜ್ ಹಾಕೋಂಗಿಲ್ಲ, ಒಂದು ಕಮೆಂಟ್ ಹಾಕೋದಿಲ್ಲ. ನೀವು ಹೆಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋ ನಿಮಗೆ ಗೊತ್ತು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾತೃಭಾಷೆಯಲ್ಲಿ ನೀಡುವುದು ಉತ್ತಮ. ಓಕೆ, ಸೊ ಯಾಕೆಂದರೆ ಓಕೆ ಇಂಗ್ಲೀಷ್ ಭಾಷೆ ಮತ್ತು ಪ್ರಾಥಮಿಕ ಶಿಕ್ಷಣ ಅಂತ ಕೇಳಿದಾರಲ್ವಾ, ಸೊ ನಾವು ಈ ಸ್ಟ್ಯಾಂಡ್ನ ತೊಗೋಬೋದು ಅಥವಾ ನೀವು ಇಂಗ್ಲೀಷ್ ಶಿಕ್ಷಣದ ಬಗ್ಗೆನೇ ತೊಗೋಬೋದು ಫ್ರೆಂಡ್ಸ್. ನಾನು ಹಿಂಗೆ ಮಾಡಿದರೆ ಬೆಟ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ. ಇದೇ ಒಂದು ಸ್ಟ್ಯಾಂಡ್ ಕೂಡ ಓಕೆನೆ. ಓಕೆ, ಒಂದು ಮಗು ಸರಾಗವಾಗಿ ಮಾತೃಭಾಷೆಯನ್ನು ಕಲಿಯುವುದರಿಂದ
ಅದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ಸಮಾಜದಲ್ಲಿ ಯಾರನ್ನೇ ಭೇಟಿಯಾದರೂ ಮಾತೃಭಾಷೆಯಲ್ಲಿ ಮಾತನಾಡ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಮಾತೃಭಾಷೆಯಲ್ಲಿ ಹಲವು ಪುಸ್ತಕಗಳು ಇರುವುದನ್ನು ಕಾಣ್ತೇವೆ. ಹೀಗಿರುವಾಗ ಒಂದು ಮಗು ಪ್ರಾಥಮಿಕ ಶಿಕ್ಷಣವನ್ನು ಆಂಗ್ಲ ಭಾಷೆಯಲ್ಲಿ ಪಡೆದಾಗ ಅದಕ್ಕೆ ಹಲವಾರು ವಿಷಯಗಳು ಅರ್ಥವಾಗದೇ ಇರಬಹುದು. ಇವತ್ತಿನವರೆಗೂ ಕೂಡ ಈ ಸಮಸ್ಯೆ ಇದೆ ಫ್ರೆಂಡ್ಸ್. ಮೇ ಬಿ ಯು ನೋ ಇಂಗ್ಲೀಷ್ ಬಟ್ ಯು ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಸಿ ಐ ಸ್ಟ್ರಗಲ್ ಸೋ ಮಚ್ ವೈಲ್ ರೀಡಿಂಗ್ ದ ಹಿಂದೂ ಪೇಪರ್. ಓಕೆ, ಹಿಂದೂ ಪೇಪರ್ನ ಓದಬೇಕಾದ್ರೆ ನನಗೆ ಭಾಳ ಸ್ಟ್ರಗಲ್ ಆಗಿದೆ. ಬಿಕಾಸ್ ಅರ್ಥ ಆಗೋದಿಲ್ಲ ಅದು. ಓಕೆ, ಭಾಳ ಸರ್ತಿ ಮೊದಲು ಓಕೆ ಹಲವಾರು ವಿಷಯಗಳು ಅರ್ಥವಾಗದೇ ಇರಬಹುದು. ಹೀಗಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡುವುದು ಉತ್ತಮ, ಆದರೆ ಇಂಗ್ಲೀಷನ್ನು ಕಲಿಯಲೇಬೇಕು. ನೀವು ಹಿಂಗೆ ಹೇಳ್ಬೋದು ಫ್ರೆಂಡ್ಸ್, ಮಾತೃಭಾಷೆಯೊಳಗೆ ಶಿಕ್ಷಣ ಕೊಡಬೇಕು ಬಟ್ ಇಂಗ್ಲೀಷ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್, ಭಾಷೆಯ ಉಳಿವಿಗಾಗಿ ಅವಶ್ಯಕತೆ ಇದೆ. ಜಾಗತೀಕರಣದ ನಂತರ ಶಿಕ್ಷಣ ಪಡೆಯೋದೇ ಉದ್ಯೋಗವನ್ನು ತೆಗೆದುಕೊಳ್ಳಲು ಅನ್ನುವ ಮನೋಭಾವನೆ ಹೆಚ್ಚಾಗ್ತಾ ಇದೆ. ಸೊ ಹೀಗಿರುವಾಗ ಜನರಲ್ಲಿ ಮೂಡಿದೆ. ಹೀಗಾಗಿ ಎಲ್ಲರೂ ಕೂಡ ಇಂಗ್ಲೀಷ್ ಭಾಷೆ ಹಿಂದೆ ಬಿದ್ದಿದ್ದು ಇಂಗ್ಲೀಷ್ ಭಾಷೆ ಶಾಲೆಗಳನ್ನು ಹೆಚ್ಚು ತೆರೆಯುತ್ತಿವೆ. ಹೌದಿಲ್ಲೋ? ಹೀಗೆ ಮುಂದುವರಿದರೆ ಮಾತೃಭಾಷೆಯನ್ನು ಉಳಿಸುವುದು ಒಂದು ಸವಾಲಾಗಿ ಪರಿಣಮಿಸಿದೆ. ಹೀಗಾಗಿ ನಮ್ಮ ಸಂಸ್ಕೃತಿಯನ್ನು ಕಾಪಾಡುವುದರೊಂದಿಗೆ ಬೇಕಾದಷ್ಟು ಆಂಗ್ಲ ಭಾಷೆಯನ್ನು ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ. ಮಾತೃಭಾಷೆ ಮಾತ್ರ ಪ್ರಾಥಮಿಕ ಶಿಕ್ಷಣದಲ್ಲಿ ಕಡ್ಡಾಯವಾಗಬೇಕು. ನೀವು ಹೀಗೆ ಬರೀಬೇಕು. ನೆಕ್ಸ್ಟ್, ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನೋಡಿ, ಭಾರತ ಇಂದು ಆವಿಷ್ಕಾರಗಳಲ್ಲಿ ಹಿಂದೆ ಬಿದ್ದಿದೆ. ಜಗತ್ತಿನ 100 ಟಾಪ್ ಯೂನಿವರ್ಸಿಟಿಗಳಲ್ಲಿ, ಅಂದರೆ ಆವಿಷ್ಕಾರಗಳನ್ನು ಮಾಡುವಂಥ ಯೂನಿವರ್ಸಿಟಿಗಳಲ್ಲಿ ಒಂದೇ ಒಂದು ಭಾರತದ ಯೂನಿವರ್ಸಿಟಿ ಇಲ್ಲ. 140 crore ಪಾಪ್ಯುಲೇಷನ್ ಇರುವಂಥ ಈ ದೇಶದೊಳಗೆ ಒಂದೇ ಒಂದು ಯೂನಿವರ್ಸಿಟಿ ಕೂಡ ಈ ಲಿಸ್ಟ್ ಒಳಗಿಲ್ಲ ಅನ್ನೋದು ಡೆಫಿನೆಟ್ಲಿ ಭಾರತೀಯರಾದ ನಮಗೆಲ್ಲ ಒಳ್ಳೆಯ ಸುದ್ದಿ ಅಲ್ಲ ಫ್ರೆಂಡ್ಸ್. ಇದಕ್ಕೆ ಕಾರಣವೇ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡದೇ ಇರೋದು. ನೋಡಿ, ಒಬ್ಬ ಹುಡುಗ ರಿಸರ್ಚ್ ಮಾಡೋದಿಲ್ಲ, ಒಂದು ಉನ್ನತವಾದಂಥ ಗುರಿ ಅನ್ನೋದಿಲ್ಲ. ಯಾಕೆ ರಿಸರ್ಚ್ ಮಾಡೋದಿಲ್ಲ? ರಿಸರ್ಚ್ ಮಾಡಲಿಕ್ಕೆ ಬೇಕಾದಂಥ ಪುಸ್ತಕಗಳು ಮಾತೃಭಾಷೆಯಲ್ಲಿ ಸಿಗೋದಿಲ್ಲ. ಇಂಗ್ಲೀಷ್ ಭಾಷೆ ಬೇರೆ ಭಾಷೆಯಲ್ಲಿ ಓದುವಂಥ ಪುಸ್ತಕಗಳು ಸರಿಯಾಗಿ ಅರ್ಥ ಆಗೋದಿಲ್ಲ. ಎಲ್ಲಿಂದ ರಿಸರ್ಚ್ ಮಾಡ್ತಾರೆ? ಎಲ್ಲಿಂದ? ಆಲ್ಮೋಸ್ಟ್ ಸೈನ್ಸ್ ಒಳಗೆ ಮೋರ್ ದೆನ್ 90 years ಆಯಿತು, 90 ವರ್ಷ ಆಯಿತು, ಭಾರತಕ್ಕೆ ಯಾವುದೇ ರೀತಿಯಾದಂಥ ಒಂದು ನೊಬೆಲ್ ಪ್ರೈಸ್ ಬಂದಿಲ್ಲ. ಓಕೆ, 90 ವರ್ಷಗಳಾಯಿತು ಹಿಂದೆ ನೊಬೆಲ್ ಪ್ರೈಸ್ ಬಂದು ಭಾರತಕ್ಕೆ, ಅದು ಆದಮೇಲೆ ನೊಬೆಲ್ ಪ್ರೈಸ್ ಬಂದಿಲ್ಲ ಸೈನ್ಸ್ ಒಳಗೆ. ಓಕೆ, ಆ್ಯಕ್ಚುಲಿ ಇದ್ರ ಮೇಲೆ ಒಂದು ಎಸ್ಸೆ ನಾನು ಮಾಡಬೇಕು, ಬಟ್ ನನಗೆ ಸಮಯದ ಅಭಾವದಿಂದ ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ಭಾರತಕ್ಕೆ ನೊಬೆಲ್ ಪ್ರೈಸ್ಗಳು ಬರ್ತಾ ಇಲ್ಲ? ಆಲ್ರೆಡಿ 100 ಎಸ್ಸೆ ಮಾಡಿದೆ ನಾನು ಈ ಒಂದು ಚಾನಲ್ ಒಳಗೆ. ಪ್ರಬಂಧ ಎಸ್ಸೆಗಳು ಅಂತ ಹೇಳ್ಬಿಟ್ಟು ಇತ್ತೀಚಿನ ಪ್ರಬಂಧ, ಕರೆಂಟ್ ಪ್ರಬಂಧ ಅಂತ ಒಂದು ಸಪ್ರೇಟ್ ಫೋಲ್ಡರ್ ಸಿಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ಕಲಿಬೇಕಂತ ಇದೆ ನೋಡ್ರಿ. ಆ ಫೋಲ್ಡರ್ನ ನಾಳೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೂ ಹಾಕಿರ್ತೀನಿ. ಒಂದು ಸರ್ತಿ ಚೆಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಸೊ ನೋಡ್ರಿ ನೀವು, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಓದಿದ ವಿಷಯಗಳು ಮಗುವಿಗೆ ಅರ್ಥವಾಗ್ತವೆ ಮದರ್ ಟಂಗಲ್ಲಿದ್ದಾಗ. ಓಕೆ, ಮಾತೃಭಾಷೆಯಲ್ಲಿದ್ದಾಗ. ಇಂಗ್ಲೀಷ್ ಭಾಷೆಯಲ್ಲಿ ಎಲ್ಲಿಂದ ಅರ್ಥ ಆಗ್ತವೆ ಫ್ರೆಂಡ್ಸ್? ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ನಮಗೆ ಈ ಭಾಷೆಯ ಅವಶ್ಯಕತೆ ಇದೆ. ನೆಕ್ಸ್ಟ್, ಆತ್ಮವಿಶ್ವಾಸ ಹೆಚ್ಚಿಸಲು ಪ್ರಾಥಮಿಕ ಶಾಲೆ ಮಕ್ಕಳು ಓದುವ ವಿಷಯವನ್ನು ಮಾತೃಭಾಷೆಯಲ್ಲಿ ಓದಿದರೆ ಅವರಿಗೆ ಆ ವಿಷಯಗಳು ಸರಿಯಾಗಿ ಅರ್ಥವಾಗ್ತವೆ. ಇದರಿಂದ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಫ್ರೆಂಡ್ಸ್. ಏನಾದರೂ ಕೇಳಿದರೆ ಉತ್ತರ ಮಾಡ್ಬೋದು. ಬೆಳೆಯುವ ಸರಿಯೇ ಮೊಳಕೆಯಲ್ಲಿ ಎಂಬಂತೆ ಆತ್ಮವಿಶ್ವಾಸ ಹೆಚ್ಚಿದ ಮಗು ಮಾತ್ರ ಮುಂದೆ ಜೀವನದಲ್ಲಿ ಉತ್ತಮವಾದಂಥ ಸಾಧನೆ ಮಾಡಲು ಸಾಧ್ಯವಾಗ್ತದೆ. ಓಕೆ, ನೆಕ್ಸ್ಟ್, ಕೌಶಲ್ಯಗಳ ಅಭಿವೃದ್ಧಿ ಸಾಧ್ಯ. ಇಂಗ್ಲೀಷ್ ಭಾಷೆಯನ್ನು ಕಲಿಯುವುದರಿಂದ ಕೌಶಲ್ಯಗಳ ಅಭಿವೃದ್ಧಿಗಳ ಆಗ್ತವೆ. ಯಾಕೆಂದರೆ ಇಂಗ್ಲೀಷ್ ಜಗತ್ತಿನಾದ್ಯಂತ ಜನರು ಒಪ್ಪಿದ ಭಾಷೆಯಾಗಿದೆ. ಹಾಗಂತ ಮಾತೃಭಾಷೆ ಮರೆತು ಇಂಗ್ಲೀಷ್ ಭಾಷೆಯನ್ನು ಕಲಿಯುವುದಲ್ಲ, ಮಾತೃಭಾಷೆಯ ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ಕಲಿಯಬೇಕು. ಮತ್ತು ನಾನು ಎಲ್ಲ ಓದಿದೆ ಫ್ರೆಂಡ್ಸ್, ಶಿವರಾಮ್ ಕಾರಂತ್ ಅವರು ಹೇಳಿದ ಹಾಗೆ ಯಾರಿಗೆ ಕನ್ನಡ ಸರಿಯಾಗಿ ಬರುತ್ತದೋ ಅವರಿಗೆ ಆಂಗ್ಲ ಭಾಷೆಯೂ ಕೂಡ ಸರಿಯಾಗಿ ಬರುತ್ತದೆ. ಆದ್ದರಿಂದ ನಮ್ಮ ಮಾತೃಭಾಷೆಗೆ ಕಲಿಯಲು ನಾವು ಸರಿಯಾಗಿ ಒತ್ತು ನೀಡಬೇಕು ಅಂತ ನೀವು ಬರಿಬೋದು ಫ್ರೆಂಡ್ಸ್. ಆ್ಯಂಡ್ ಐ ವಾಂಟ್ ಟು ಸ್ಟಾರ್ಟ್ ಒನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್. ಓಕೆ, ಯಾರ್ಯಾರಿಗೆ ಇಂಗ್ಲೀಷ್ ಕಲಿಬೇಕಂತ ಇದೆ, ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆ. ಕ್ಲಾಸ್ ಅಂದರೆ ಕ್ಲಾಸ್ ಅಲ್ಲ, ಯೂಟ್ಯೂಬ್ ಚಾನಲ್. ಓಕೆ, ಇಟ್ಸ್ ಅ ಯೂನಿಕ್ ಯೂಟ್ಯೂಬ್ ಚಾನಲ್ ಆಗಿ ನಾನು ಪ್ರಾರಂಭ ಮಾಡಬೇಕು ಅಂತಿದ್ದೀನಿ. ಆ್ಯಂಡ್ ಯಾರ್ಯಾರಿಗೆಲ್ಲ ಇಂಗ್ಲೀಷ್ನ ಕಲಿಲೇಬೇಕು ಅಂತ ಇದೆ, ಐ ವಾಂಟ್ ಯುವರ್ 1 to 2 year ಟೈಮ್. ನಿಮ್ಮ 1 ವರ್ಷದಿಂದ 2 ವರ್ಷದ ಸಮಯ ಬೇಕು ಫ್ರೆಂಡ್ಸ್. ಆ್ಯಂಡ್ ಇಫ್ ಯು ಗಿವ್ 2 years ಟೈಮ್, 1 to 2 years ಟೈಮ್, ಐ ಆಮ್ ಶ್ಯೂರ್ ನೀವು ಈ ಭೂಮಿ ಮೇಲೆ ಬದುಕಿರುವವರೆಗೂ
ಮಾತಾಡಲಿಕ್ಕೆ ಎಷ್ಟು ಬೇಕೋ, ಓಕೆ, ಮಾತಾಡಲಿಕ್ಕೆ ಎಷ್ಟು ಇಂಗ್ಲೀಷ್ ಬೇಕೋ, ಎಷ್ಟು ವೆಕ್ಯಾಬ್ಲರಿ ಬೇಕೋ, ಐ ಆಮ್ ಶ್ಯೂರ್ ಯು ವಿಲ್ ಲರ್ನ್ ದ್ಯಾಟ್ ಮಚ್. ಓಕೆ, ಅಷ್ಟು ನಿಮಗೆ ಕಲಿಸುವ ಜವಾಬ್ದಾರಿ ನಂದು. ಬಟ್ ನಾನು ಹೇಳಿರುವಂಥ ಒಂದು ಕೆಲಸನ, ಹೋಮ್ವರ್ಕ್ನ ಅವತ್ತಿಂದ ಅವತ್ತೇ ಮಾಡಬೇಕು. ಎಷ್ಟು ಜನ ರೆಡಿ ಇದ್ದೀರಾ? ಎಸ್, ಸೋ ಮೆನಿ ಪೀಪಲ್ ಟೋಲ್ಡ್ ದ್ಯಾಟ್ ಯು ಪೀಪಲ್ ಆರ್ ರೆಡಿ. ಬಟ್ ನಾನು ಒಂದು ಫೈನ್ ಡೇನ ನೋಡಿಕೊಂಡು ಅದನ್ನು ಪ್ರಾರಂಭ ಮಾಡ್ತೀನಿ. ಡೈಲಿ 2 minutes ಆರ್ 5 minutes ಯು ನೀಡ್ ಟು ಇಂಟ್ರಾಕ್ಟ್ ವಿತ್ ಮೀ. ಡೈಲಿ ನಿಮ್ಮ 2 minutes to 5 minutes ಆ್ಯಂಡ್ ಡೈಲಿ 30 minutes ಆಫ್ ಯುವರ್ ಟೈಮ್ ಈಸ್ ರಿಕ್ವೈರ್ಡ್ ಟು ಲರ್ನ್ ಇಂಗ್ಲೀಷ್. ದಟ್ಸ್ ಇನಫ್ ಗೈಸ್. ಓಕೆ, ಯು ಕ್ಯಾನ್ ಡೂ ವಂಡರ್ಸ್ ಇನ್ ದಿಸ್. ಓಕೆ, ಸೊ ಆಮೇಲೆ ಪಂಚಾಯಿತಿ PDO ಮೇಲೆ ಏನೇನು ವಿಡಿಯೋ ಮಾಡಿ ನೋಡ್ರು, ಅವ್ರನ್ನೆಲ್ಲ ನೋಡ್ರು. ಓಕೆ, ಸೊ ಯಾವುದನ್ನು ಬಿಡದೆ ನೋಡ್ರಿ, ನಿಮಗೆ ಉಪಯೋಗ ಆಗುತ್ತೆ. 100% ನಿಮಗೆ ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಇಷ್ಟ ಆದಮೇಲೆ ನಿಮ್ಗೇನು ಬರೀಬೇಕು? ಕನ್ಕ್ಲೂಷನ್. ಓಕೆ, ನೋಡಿ ಕನ್ಕ್ಲೂಷನ್ ಹೆಂಗೆ ಬರೀತೀರಿ? ಇಲ್ಲೇನು ಉಪಸಂಹಾರ ಅದು ಇದು ಏನೋ ಬರೆಯಂಗಿಲ್ಲ, ಒಂದು ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು. ಪ್ರತಿಯೊಂದು ಮಗುವಿಗೂ ಕೂಡ ಪ್ರಾಥಮಿಕ ಶಿಕ್ಷಣ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಒಂದು ಮಗುವಿನ ಭವಿಷ್ಯ ನಿರ್ಧಾರವಾಗುವುದೇ ಆ ಪ್ರಾಥಮಿಕ ಶಾಲೆಯ ತರಗತಿಗಳಲ್ಲಿ. ಓಕೆ, ಸೊ ಆದ್ದರಿಂದ ಆ ಮಗುವಿನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಬದುಕಿನ ಬಗ್ಗೆ ಭರವಸೆಯನ್ನು ಮೂಡಿಸಲು ಮಾತೃಭಾಷೆ ತುಂಬ ಸಹಕಾರಿಯಾಗ್ತದೆ. ಆದರೆ ಜೊತೆಗೆ ಇಂಗ್ಲೀಷ್ ಭಾಷೆಗೂ ಕೂಡ ಮಹತ್ವ ನೀಡುವ ಅವಶ್ಯಕತೆ ಇದೆ 21ನೇ ಶತಮಾನದಲ್ಲಿ. ಓಕೆ, ಸೊ ಇಂದು ಭಾರತೀಯರು ಜಗತ್ತಿನಾದ್ಯಂತ ಉದ್ಯೋಗವನ್ನು ಅರಸಿ ಹೋಗ್ತಿದ್ದಾರೆ. ಇಲ್ಲಿ ಹೋದಾಗ ನಮ್ಮ ಮಾತೃಭಾಷೆ ನಮಗೆ ಸಹಾಯಕ್ಕೆ ಬರೋದಿಲ್ಲ. ಜಗತ್ತಿನಾದ್ಯಂತ ಭಾರತೀಯರು ಹೆಚ್ಚು ಹೆಸರುಗಳನ್ನು ಕೂಡ ಮಾಡ್ತಿದ್ದಾರೆ. ಒಂದು ನಿಟ್ಟಿನಲ್ಲಿ ಇಂಗ್ಲೀಷ್ ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಮಾತೃಭಾಷೆಯನ್ನು ಮರೆತು ಇಂಗ್ಲೀಷ್ ಕಲಿಯುವುದರ ಬದಲಾಗಿ ಮಾತೃಭಾಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಂಗ್ಲ ಭಾಷೆಯನ್ನು ವೃತ್ತಿಯಲ್ಲಿ ಅಳವಡಿಸಿಕೊಳ್ಳುವುದು ಇಂದಿನ ಅವಶ್ಯಕತೆ ಆಗಿದೆ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಇದು ಇದೆ ಎಂದು ಅನಿಸ್ತದೆ. ಓಕೆ, ಇಂದು ವಿಶ್ವವೇ ಒಂದು ಹಳ್ಳಿಯಾಗಿ ಪರಿಣಮಿಸಿದೆ. ಇಂತಹ ಒಂದು ಜಗತ್ತಿನಲ್ಲಿ ಬದುಕಲು ಮಾತೃಭಾಷೆ ಅಷ್ಟೇ ಪ್ರಮುಖವಾಗಿದೆ. ಆಂಗ್ಲ ಭಾಷೆ ಬರುವಂತಹ ಅವಶ್ಯಕತೆ ಇದೆ. ಆದ್ದರಿಂದ ಈ ಭಾಷೆಯ ವಿಷಯವನ್ನು ಸವಾಲಾಗಿ ಸ್ವೀಕರಿಸಿ ಮಗುವಿನ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹುಟ್ಟುವ ಹಾಗೆ ಪಾಲಕರು ಮತ್ತು ಶಿಕ್ಷಕರಾದವರು ಇದನ್ನು ಮಾಡಬೇಕು. ಓಕೆ, ಒಬ್ಬ ಉತ್ತಮ ಪ್ರಜೆಯನ್ನು ಸೃಷ್ಟಿಸಲು ಕೂಡ ಸಾಧ್ಯ ಆಗ್ತದೆ. ಪ್ರತಿಯೊಂದು ಮಗುವು ಕೂಡ ವಿಶ್ವ ಮಾನವನಾಗಿರುತ್ತಾನೆ. ಆದರೆ ನಮ್ಮ ಭಾಷೆ, ಸಂಸ್ಕೃತಿ, ಸಮಾಜ ಎಲ್ಲವೂ ಅವನ ಮೇಲೆ ಪ್ರಭಾವ ಬೀರಿ ಕೊನೆಗೆ ಅವನನ್ನು ಕುಬ್ಜನನ್ನಾಗಿ ಮಾಡ್ತಾ ಇವೆ. ಇಷ್ಟಪಡುವ ಭಾಷೆಯನ್ನು ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆ ಒಂದು ಅವಕಾಶ ಪ್ರತಿಯೊಬ್ಬ ಮಗುವಿನಿಗೂ ಕೂಡ ಸಿಗಬೇಕು. ಅದು ಕನ್ನಡವೇ ಆಗಿರಲಿ, ಇಂಗ್ಲೀಷೇ ಆಗಿರಲಿ. ಇಷ್ಟಪಟ್ಟು ಕಲಿತದ್ದು ಕೊನೆಯವರೆಗೂ ಉಳಿತದೆ. ಹಾಗಾಗಿ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ, ಮುಂದಿನ ಶಿಕ್ಷಣವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ. ಇದರಿಂದ ಆ ಒಂದು ಮಗುವಿನ ಭವಿಷ್ಯಕ್ಕೆ ಉತ್ತಮ ಅಂಥೇಳಿ ನೀವು ಕನ್ಕ್ಲೂಷನ್ ಮಾಡ್ಬೋದು ಒಂದು ಪಾಸಿಟಿವ್ ನೋಟಿಂದ. 2 ಪ್ರಬಂಧಗಳನ್ನು ಎಸ್ಸೆ ಬರೆದು ನಾನು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಓಕೆ, 2 ಪ್ರಬಂಧಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಐ ಹೋಪ್ ಒಂದು ಪ್ರಬಂಧನ ಹೆಂಗೆ ಬರೀಬೇಕು ಕನ್ನಡದೊಳಗೆ ಕೇಳಿದರೆ ಅಂತ ನಿಮಗೊಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಆದಮೇಲೆ ನಿಮ್ಗೇನು ಡೌಟ್ಸ್ ಇದ್ದಾವೆ ಅದನ್ನು ನೀವು ನನಗೆ ಕೇಳ್ಬೋದು ಫ್ರೆಂಡ್ಸ್. ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ನಿಮ್ಮ ಡೌಟ್ಸ್ ಎಲ್ಲ ಮುಗಿದಿದ್ದು ನಾಳೆ ಡೆಫಿನೆಟ್ಲಿ ಉಳ್ಕಿದ ಸೆಗ್ಮೆಂಟ್, ಓಕೆ, ಇವನ್ ಪ್ರಿಸೈಸ್ ರೈಟಿಂಗ್, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಒಂದೊಂದು 2 ಟಾಪಿಕ್ ತೊಗೊಂಡು ನಾನು ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸೊ 2 ಪ್ರಬಂಧಗಳನ್ನು ನಾನು ಕನ್ನಡದ್ದೇ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೀನಿ. ಪ್ರಬಂಧಗಳಿಗೆ ಏನೂ ಕಡಿಮೆ ಇಲ್ಲ. IAS ಪ್ರಬಂಧ ಹಿಡ್ಕೊಂಡು, PSI ಪ್ರಬಂಧ ಹಿಡ್ಕೊಂಡು, KAS ಪ್ರಬಂಧ ಹಿಡ್ಕೊಂಡು ಎಲ್ಲವನ್ನೂ ಕೂಡ ನಾನು ಮಾಡಿದ್ದೀನಿ. 1, 2, 1, 5, 10 ನೋಡ್ರಿ. ರೀಸೆಂಟಾಗಿ ಮಾಡಿರುವಂಥವು ನಿಮಗೆ ಇನ್ನಷ್ಟು ಕ್ಲಿಯರ್ ಕಟ್ಟಾಗಿ ಐಡಿಯಾ ಬರ್ತದೆ. ಓಕೆ, ಮುಂದಿನ ಕನ್ನಡದ ಟಾಪಿಕ್ನ ನಾನು ನಾಳೆ ತರಗತಿಯಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾರ ಹತ್ರ ಸರ್ಟಿಫಿಕೇಟ್ ಇದೆ ಅವ್ರು ಬರೆಯುವಂಥ ಅವಶ್ಯಕತೆ ಇಲ್ಲ. ಯಾರು ಹಿಂದಿನ ಸರ್ತಿ ಎಕ್ಸಾಮ್ ಬರೆದಿಲ್ಲ ಅವರು ಬರೀರಿ. ಕನ್ನಡ ಎಕ್ಸಾಮ್ನ ನೀವು ಬರೀಲೇಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ ಪ್ರಬಂಧ ಪುಸ್ತಕ ಅಂತ ಹೇಳ್ಬಿಟ್ಟು. ನಮ್ಮ ಪ್ರಬಂಧ ಪುಸ್ತಕ 50 ಪ್ರಬಂಧಗಳಿರುವಂಥ ಒಂದು ಪುಸ್ತಕ ಇದೆ ಫ್ರೆಂಡ್ಸ್. ನಿಮಗೆ ಪ್ರಚಲಿತ ಘಟನೆಯಲ್ಲಿರುವಂಥ ಎಲ್ಲ ವಿಷಯಗಳು ಕೂಡ ಇಲ್ಲಿ ನಿಮಗೆ ಕವರ್ ಆಗ್ತವೆ. ನೋಡಿ, ನೀವು ಇನ್ ಜನರಲ್ ಆಗಿ ತಿಳ್ಕೊಳ್ಳಿಕ್ಕೂ ಕೂಡ ಈ ಪುಸ್ತಕದಿಂದ ಅನೇಕ ವಿಷಯಗಳಿದಾವೆ ಫ್ರೆಂಡ್. 33% ರಿಸರ್ವೇಷನ್, ಒಂದು ದೇಶ ಒಂದು ಚುನಾವಣೆ, ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ ಭಾರತದಲ್ಲಿ ಕ್ರಿಮಿನಲ್ ಕಾನೂನುಗಳ ಸುಧಾರಣೆ ಇತ್ತೀಚೆಗೆ ಬಂದಿದೆ ಅಲ್ವಾ, ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು, ಒಂದು ರಾಷ್ಟ್ರದ ಭವಿಷ್ಯ ಅದರ ತರಗತಿಗಳಲ್ಲಿ ರೂಪುಗೊಳ್ಳುತ್ತವೆ,
ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ, ಇದರೊಳಗಿನ ಪ್ರಬಂಧಗಳನ್ನು ನಿಮಗೆ ಕೇಳ್ಬೋದು ಫ್ರೆಂಡ್ಸ್. ಓಕೆ, ಆಮೇಲೆ ಇವನ್ ಇನ್ ಜನರಲ್ ಆಗಿ ನಿಮಗೆ ನೋಡಿ, ಬಾಲ ಕಾರ್ಮಿಕರ ಪದ್ಧತಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಾಮುಖ್ಯತೆ, ರೈತರ ಆತ್ಮಹತ್ಯೆ, ಪ್ಲಾಸ್ಟಿಕ್ ಬಳಕೆ, ಪಕ್ಷಾಂತರ ನಿಷೇಧ ಕಾಯ್ದೆ, ಮಹಿಳಾ ಸಬಲೀಕರಣ, ಡಿಜಿಟಲ್ ಭಾರತ. ಓಕೆ, ಆಮೇಲೆ ಅಂತಾರಾಷ್ಟ್ರೀಯ ಗಡಿ ವಿವಾದಗಳು, ಈ ಆಡಳಿತ, ಒಂದು ರಾಜ್ಯ ಹಲವು ಜಗತ್ತು, ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪೊಲೀಸರ ಪಾತ್ರ. ಓಕೆ, ಆರೋಗ್ಯವೇ ಭಾಗ್ಯ, ನಿರುದ್ಯೋಗ ಸಮಸ್ಯೆ, ಅತ್ಯಾಚಾರಿಗಳಿಗೆ ಮರಣದಂಡನೆ ಆಗಬೇಕೆ. ಎಂತಿಂಥ ಟಾಪಿಕ್ ಎಲ್ಲ ಈ ಪುಸ್ತಕದೊಳಗೆ ನಿಮಗೆ ಸಿಗ್ತವೆ ಫ್ರೆಂಡ್ಸ್. ಪಂಚಾಯತ್ ರಾಜ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಾಮುಖ್ಯತೆ. ನೋಡಿ, ಎಲ್ಲ ಒಂದು ಪ್ರಬಂಧಗಳು ಕರೆಂಟ್ ಮತ್ತು ಓಲ್ಡ್ ಟಾಪಿಕ್ ನಿಮಗೆ ಸಿಗ್ತವೆ. ಪ್ರಬಂಧ ಬರೆಯುವಂಥ ವಿಧಾನದ ಗೊತ್ತಾಗುತ್ತೆ. ನೀವು ಯಾವುದರೇ ಎಕ್ಸಾಮ್ ಬರೀರಿ, ನಿಮಗೆ ಪುಸ್ತಕ ಹೆಲ್ಪ್ ಆಗುತ್ತೆ. PTCAN ಹೆಂಗೆ ಪ್ರಾರಂಭ ಮಾಡಬೇಕು ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಸೊ ನಿಮಗೂ ಕೂಡ ನಾನು ಮಾಡ್ತಾ ಇರುವಂಥ ಕ್ಲಾಸ್ ಉಪಯೋಗ ಅನಿಸಿದರೆ ಇವತ್ತೇ ಪುಸ್ತಕನ ಆರ್ಡರ್ ಮಾಡಿ. ಆ್ಯಂಡ್ ನೀವು ಕೂಡ ಒಂದು ಪುಸ್ತಕನ ಇಟ್ಕೊಳ್ರಿ, ನಿಮಗೆ ಉಪಯೋಗ ಆಗುತ್ತೆ. ನೈತಿಕತೆ ಆಧಾರದ ಮೇಲೆ ಪ್ರಬಂಧ ಇರುವಂಥ ಮೊದಲ ಪುಸ್ತಕ ಫ್ರೆಂಡ್ಸ್. ಯಾವ ಎಸ್ಸೆ ಪುಸ್ತಕದೊಳಗೂ ನೀವು ಆ ನೈತಿಕ ಪ್ರಬಂಧಗಳನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಅಂಥ ಒಂದು ಪ್ರಬಂಧಗಳನ್ನು ನಿಮಗೆ ಇಲ್ಲಿ ನೀಡಲಾಗಿದೆ. ಸೊ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ನ ಅವಶ್ಯಕತೆ ಇದೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ, ಯಾರ್ಯಾರೆಲ್ಲ PSI KS ಓದ್ತಿದ್ದಾರೆ, ಕಡ್ಡಾಯ ಕನ್ನಡಕ್ಕೂ ಕೂಡ ಬೇಕು ಅಂತಾರೆ, ಅವರು ಎಲ್ಲರೂ ಕೂಡ ಪುಸ್ತಕವನ್ನು ತಗೊಳ್ರಿ. ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ ಫ್ರೆಂಡ್ಸ್, ಸೊ ದ್ಯಾಟ್ ನಿಮ್ಮ ಮುಂದಿನ ಯಾವ ಎಕ್ಸಾಮ್ ಬರೆದ್ರೂ ಉಪಯೋಗ ಆಗುತ್ತೆ. ಪುಸ್ತಕಕ್ಕಾಗಿ ನನ್ನ ನಂಬರ್ಗೆ ನೀವು ಮೆಸೇಜ್ ಹಾಕ್ಬೋದು, 7892086178. ಓಕೆ, ಈ ಒಂದು ನಂಬರ್ಗೆ ನೀವು ಒಂದು ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಪೋಸ್ಟ್ ಮುಖಾಂತರ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್. ಆಮೇಲೆ ಈ ಎಲ್ಲ ವಿಷಯಗಳನ್ನು ಇನ್ನೂ ಇಷ್ಟು ಲಿಬರಲ್ ಆಗಿ ಒಂದು ಡಿಫ್ರೆಂಟ್ ಆಗಿ ಒಂದು ವಿಷಯವನ್ನು ಚರ್ಚೆ ಮಾಡಲಾಗಿದೆ ಫ್ರೆಂಡ್ಸ್. ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರ ಹೆಸರು ಬಂದ್ಬಿಟ್ಟು ಈರಣ್ಣ ಕನಮಡಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಜಸ್ಟ್ ಒಂದು ಸರ್ತಿ ನಿಮ್ಮ ವಿಡಿಯೋನ ಪಾಸ್ ಮಾಡಿರಿ. ಓಕೆ, ಈರಣ್ಣ ಕನಮಡಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿರಿ, ಅಲ್ಲಿ ನಿಮ್ಗೊಂದು ಚಾನಲ್ ಸಿಗ್ತೈತಿ ಆ ಯೂಟ್ಯೂಬ್ನೊಳಗೆ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಅಲ್ಲಿರುವಂಥ ಒಂದು ವಿಷಯಗಳನ್ನು ಒಂದು ಸರ್ತಿ ನೋಡಿ, 1, 2, 3 ವಿಡಿಯೋಗಳನ್ನ ನೋಡಿ ನಿಮಗೆ ಬೇಕನ್ಸಿದ್ದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಷ್ಟೊಂದು ಎಫರ್ಟ್ ಹಾಕಿ ಅದಕ್ಕೊಂದು ಒಪಿನಿಯನ್ ಫಾರ್ಮ್ ಮಾಡಿ ಅಲ್ಲೆಲ್ಲ ಮಾಡಿರುವಂಥ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗಬೇಕು. ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿ. ನೀವು ನಾನು ಹೇಳಿದ್ದೆ ಒಪ್ಕೋಬೇಕಂತ ಇಲ್ಲ, ನೀವು ಇನ್ನೊಂದು ಡೈರೆಕ್ಷನ್ ಒಳಗೂ ವಿಚಾರ ಮಾಡ್ಬೋದು. ಸ್ವತಂತ್ರ ಭಾರತದೊಳಗೆ ನಿಮಗೆ ಅಷ್ಟು ಫ್ರೀಡಮ್ ಇದೆ, ಬಟ್ ಒಪಿನಿಯನ್ ಅನ್ನೋದು ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಬೇಕು. ಜ್ಞಾನದ ಬಗ್ಗೆ ನೀವು ಗಮನ ಕೊಟ್ಟರೆ, ಈಗ ಯಾರೆಲ್ಲ ಡಿಗ್ರಿ ಮುಗಿಸಿದ್ರೆ, ಈಗ ಡಿಗ್ರಿಯಲ್ಲಿದ್ದೀರಾ, ನಾನು ಹೇಳ್ತಾ ಇದ್ದೀನಿ, ಓದಿ ಜ್ಞಾನವನ್ನು ಗಳಿಸ್ಲಿಕ್ಕೆ ನಿಮ್ಮ ಮಹತ್ವ ಇರಬೇಕೇ ಹೊರತು ಪಟ್ನೆ ಜಾಬ್ ತೊಗೋಬೇಕಂತ ವಿಚಾರ ಮಾಡಬೇಡಿ ಫ್ರೆಂಡ್ಸ್. ಏನೂ ಆಗೋದಿಲ್ಲ, ಬೇಗ ಏನೂ ಆಗೋದಿಲ್ಲ ಲೈಫ್ ಒಳಗೆ, ಎಲ್ಲನೂ ಕೂಡ ಟೈಮ್ ಹಿಡಿತವೆ. ಬಟ್ ಒಂದು ಸರ್ತಿ ನೀವು ಕರೆಕ್ಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಓದ್ಕೊಂಡ್ಬಿಟ್ರೆ ಮುಂದೆ 1 ಅಲ್ಲ 10 ಎಕ್ಸಾಮ್ ಒಳಗೆ ಪಾಸ್ ಆಗಬೇಕು. ಓಕೆ, ಬಟ್ ಆದರೆ ಇವತ್ತು ನೀವು ಹರಿಬರಿಯೊಳಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಮುಂದಿನದನ್ನು ನಾಳಿನ ಕ್ಲಾಸಲ್ಲಿ ಹೇಳ್ತೀನಿ. ನಿಮ್ಮ ಒಪಿನಿಯನ್ ಹೇಳ್ರಿ, ನಿಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ನೀವು ನಾನು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಮಾಡಿರಿ. ನಾಳಿನ ಕ್ಲಾಸಲ್ಲಿ ಏನಾದರೂ ಬದಲಾವಣೆ ಬೇಕು, ಮತ್ತೇನಾದರೂ ಬೇಕು ಅಂದರೆ ಹೇಳ್ರಿ. ಮುಂದಿನ ಸೆಗ್ಮೆಂಟ್ಗಳನ್ನು ನಾಳಿನ ಕ್ಲಾಸಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.